ಶ್ರೀ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಅಮ್ಮ ಶರಣು ಶರಣಾರ್ಥಿ. ಆದ್ಯರ 60 ವಚನಕ್ಕೆ ದಂಡಾಯಕರ 20 ವಚನ. ದಂಡಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ. ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ. ಅಜಗಣ್ಣನ 5 ವಚನಕ್ಕೆ ಕೂಡಲ ಚೆನ್ನ ಸಂಗಮದೇವ ಮಹಾದೇವಿ ಹಕ್ಕಗಳ ದೊಂದೇ ವಚನ ನಿರ್ವಚನ. ಎಂತಹ ಅದ್ಭುತವಾದ ವಚನ ಅಲ್ವಾ? 12ನೇ ಶತಮಾನ ಅಂದಾಗ ನಮಗೆ ಮೊದಲಿಗೆ ನೆನಪಾಗೋರು ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯವರ ಒಂದು ವಚನದ ಬಗ್ಗೆ ಚನ್ನಬಸವಣ್ಣನವರು ಅದ್ಭುತವಾದ ಒಂದು ವಚನವನ್ನ ರಚಿಸಿದ್ದಾರೆ. ಈ ಒಂದು ವಚನವನ್ನ ಸ್ಮರಿಸುತ್ತಾ ಬಂಧುಗಳೇ, ಈ ದಿನ ನಮ್ಮ ಜೊತೆ 12ನೇ ಶತಮಾನ ಅಂತ ಮೊದಲಿಗೆ ನೆನಪಾಗೋದು ಅಂದ್ರೆ ಅಣ್ಣ ಅಂದ್ರೆ ಬಸವಣ್ಣ, ಅಕ್ಕ ಅಂದ್ರೆ ಆ ರೀತಿ ತಗೊಂಡದ್ದು. ಯಾಕಂದ್ರೆ ಬರೀ ಮೊದಲಿಗೆ ಅಕ್ಕ ಅಂದ್ಬಿಟ್ಟ, ಮೊದಲು ಬಸವಣ್ಣ ಆ ರೀತಿ ಅಲ್ಲ. ಚೂರು ಕರೆಕ್ಷನ್ ಫಸ್ಟಿಂದ ಹೇಳ್ಬಿಡ್ತೀಯ. ಅಲ್ಲಿಂದ ತಗೊಂಡದ್ದು 12ನೇ ಶತಮಾನ ಅಂದ್ರೆ ಅಲ್ಲಿಂದ. ಬಂಧುಗಳೇ, ನಮಗೆ 12ನೇ ಶತಮಾನ ಅಂದಾಗ ಮೊದಲು ನೆನಪಾಗುವುದು ಅಪ್ಪ ಬಸವಣ್ಣನವರು. ಅಕ್ಕ ನಮ್ಮ ಮಹಾದೇವಿ ಅಕ್ಕ, ಅಂದರೆ ಅಕ್ಕ ಮಹಾದೇವಿಯವರು. ಅಂತಹ ಅಕ್ಕ ಮಹಾದೇವಿಯವರ ಬಗ್ಗೆ ಚನ್ನಬಸವಣ್ಣನವರು ಅದ್ಭುತವಾದ ಒಂದು ವಚನವನ್ನ ರಚಿಸಿದ್ದಾರೆ. ಚನ್ನಬಸವಣ್ಣನವರ ಒಂದು ವಚನವನ್ನ ಸ್ಮರಿಸುತ್ತಾ ಇಂದು ನಮ್ಮ ಜೊತೆ ಡಾಕ್ಟರ್ ಕಲ್ಯಾಣಮ್ಮ ಲಂಗೋಟಿರವರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಪರಿಚಯವನ್ನ ನಾವು ಈ ದಿನ ಮಾಡಿಕೊಳ್ಳೋಣ. ಇವರು ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿ, ಲಂಗೋಟಿರವರ ಧರ್ಮಪತ್ನಿಯಾದವರು. ಸಾಮಾನ್ಯವಾಗಿ ನಮಗೆಲ್ಲರಿಗೂ ಸಿದ್ದಣ್ಣ ಲಂಗೋಟಿ ಸರ್ ಬಗ್ಗೆ ತಿಳಿದುಕೊಂಡಿದ್ದೀವಿ. ಇವತ್ತು ಅವರ ಶ್ರೀಮತಿಯವರ ಬಗ್ಗೆ ಕೂಡ ನಾವು ತಿಳಿದುಕೊಳ್ಬೇಕು. ಬನ್ನಿ ಅವರ ಒಂದು ಸಂದರ್ಶನವನ್ನ ಮಾಡೋಣ, ಅವರ ಪರಿಚಯವನ್ನ ಮಾಡಿಕೊಳ್ಳೋಣ. ಹಾಗೂ ಅವರು ನಮ್ಮ ಶರಣ ಸಾಹಿತ್ಯಕ್ಕೆ, ವಚನ ಸಾಹಿತ್ಯಕ್ಕೆ ನೀಡಿರುವಂತಹ ಕೊಡುಗೆಯ ಬಗ್ಗೆ ಕೂಡ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಅಮ್ಮ, ಶರಣಾರ್ಥಿಗಳು. ಶರಣು ಶರಣಾರ್ಥಿ. ತಮ್ಮ ಒಂದು ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ತೀರಾ? ಎಲ್ಲರಿಗೂ ಶರಣು ಶರಣಾರ್ಥಿ. ನಿಮ್ಮೊಂದಿಗೆ ಮಾತನಾಡೋ ಪೂರ್ವದೊಳಗೆ ಒಂದು ತ್ರಿಪದಿಯೊಂದಿಗೆ ನನ್ನ ಮಾತನ್ನು ನಾನು ಪ್ರಾರಂಭಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೊತ್ತಾರೆ ನಾನೆದ್ದು ಯಾರ್ಯಾರ ನೆನೆಯಾಲಿ, ಹೊತ್ತಾರೆ ನಾನೆದ್ದು ಯಾರ್ಯಾರ ನೆನೆಯಾಲಿ, ಹೆಣ್ಣಿನ ಬಾಳಿಗೆ ಬೆಳಕಿತ್ತ, ಹೆಣ್ಣಿನ ಬಾಳಿಗೆ ಬೆಳಕಿತ್ತ ಬಸವನ, ಎದ್ದೊಂದು ಗಳಿಗೆ ನೆನೆದೇನ, ಎದ್ದೊಂದು ಗಳಿಗೆ ನೆನೆದೇನ, ಎದ್ದೊಂದು ಗಳಿಗೆ ನೆನೆದೇನ. ಹೆಣ್ಣಿನ ಬದುಕನ್ನು ನಾವು ಗಮನಿಸಿದಾಗ ಇತಿಹಾಸದ ಉದ್ದಕ್ಕೂ ಪ್ರಪಂಚದ ಅರ್ಧ ಭಾಗದಷ್ಟು ಹೆಣ್ಮಕ್ಕಳಿದ್ರೂ ಕೂಡ ಅವರಿಗೆ ಪುರುಷನಿಗೆ ಸಮಾನವಾದಂಥ ಅವಕಾಶಗಳು, ಸ್ಥಾನಮಾನಗಳು, ಗೌರವ ಇದ್ಯಾವುದೂ ಇರಲಿಲ್ಲ. ಅದನ್ನೆಲ್ಲ ಕಂಡುಕೊಂಡಂಥ ಧರ್ಮಗುರು, ವಿಶ್ವಗುರು ಅಪ್ಪ ಬಸವಣ್ಣನವರು ಅದನ್ನು ಹೋಗಲಾಡಿಸೋದಕ್ಕಾಗಿ ಸಹಜವಾಗಿ ತಮ್ಮ ಬದುಕಿನಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಬಂದರು. ತಮಗೆ
ಧಾರ್ಮಿಕ ಸಂಸ್ಕಾರವನ್ನು ಕೊಡೋದಕ್ಕೆ ವೈದಿಕ ಧರ್ಮದ ಅನೇಕ ಹಿರಿಯರು ನೆರೆದಿರ್ತಾರೆ. ಆವಾಗ ಅವರು ಪ್ರಶ್ನೆ ಕೇಳ್ತಾರೆ, ಈ ಸಂಸ್ಕಾರ ಅಂದರೆ ಏನು ಅಂತ. ಆವಾಗ ಅವರು ನೆರೆದಂಥ ವಿದ್ವಾಂಸರು, ಪಂಡಿತರು, ಧರ್ಮಗುರುಗಳು ಅವ್ರು ಹೇಳ್ತಾರೆ, ಹುಟ್ಟಿನಿಂದ ಎಲ್ಲರೂ ಶೂದ್ರರೇ, ಸಂಸ್ಕಾರದಿಂದ ಅವರು ದ್ವಿಜ ಆಗ್ತಾರೆ. ಇಲ್ಲಿ ದ್ವಿಜ ಅಂದರೆ ಬ್ರಾಹ್ಮಣ ಅಂತ ಅಲ್ಲ, ದ್ವಿಜ ಅಂದರೆ ಎರಡನೇ ಹುಟ್ಟು, ಎರಡನೇ ಜನ್ಮ. ಹುಟ್ಟಿನಿಂದ ಎಲ್ಲರೂ ಶೂದ್ರರು, ಸಂಸ್ಕಾರದಿಂದ ಅವರಿಗೆ ಎರಡನೇ ಜನ್ಮ ಬರ್ತದೆ, ಅದು ಪವಿತ್ರವಾದುದು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಆವಾಗ ಬಸವಣ್ಣನವರು, ಹಾಗಾದರೆ ಹುಟ್ಟಿನಿಂದ ಎಲ್ಲರೂ ಶೂದ್ರರೇ ಆಗಿದ್ದು ಸಂಸ್ಕಾರದಿಂದ ದ್ವಿಜತ್ವ ಬರ್ತದೆ ಅನ್ನೋದಾದರೆ, ನನಗಿಂತ ಮೊದಲು ಹುಟ್ಟಿದ ನನ್ನ ಅಕ್ಕನಿಗೆ ಈ ಸಂಸ್ಕಾರ ಕೊಟ್ಟು ಅವಳನ್ನು ಕೂಡ ದ್ವಿಜಳನ್ನಾಗಿ ಯಾಕೆ ಮಾಡಬಾರ್ದು ಪ್ರಶ್ನೆ ಕೇಳ್ತಾರೆ. ಆವಾಗ ಅವರಿಗೆ ಒಂದು ರೀತಿ ಯಾವಾಗಲೂ ಒಂದು ಸಂಪ್ರದಾಯದ ವ್ಯವಸ್ಥೆಯೊಳಗೆ ಬೆಳೆದು ಬಂದಂಥ ಮನಸ್ಸುಗಳಿಗೆ ವೈಚಾರಿಕವಾದಂಥ, ವೈಜ್ಞಾನಿಕವಾದಂಥ ಸಹಜ ಪ್ರಶ್ನೆಯೂ ಕೂಡ ಅರಗಿಸ್ಕೊಳ್ಳಿಕ್ಕಾಗೋದಿಲ್ಲ. ಉದ್ದಟ ಇಂಥ ಹಿರಿಯರಿಗೆಲ್ಲ ಎದುರು ಪ್ರಶ್ನೆ ಹಾಕ್ತಾನೆ ಅನ್ನೋ ಹಾಗೆ ನಮ್ಮ ಶಾಸ್ತ್ರಗಳಲ್ಲಿ ಅದು ಇಲ್ಲ. ಹೆಣ್ಣಿಗೆ ಸಂಸ್ಕಾರ ಇಲ್ಲ, ಕೇವಲ ಪುರುಷರಿಗೆ ಮಾತ್ರ ಸಂಸ್ಕಾರ. ಆವಾಗ ಬಸವಣ್ಣವರು, ಇದನ್ನೇ ನಾವು ಭಾಳ ಬೆಳೆಸ್ತಾ ಹೋಗೋದು ಬೇಡ, ಸಮಯ ಕಡಿಮೆ ಇರೋದ್ರಿಂದ, ನನಗಿಂತ ಮೊದಲು ಹುಟ್ಟಿದ ನನ್ನ ಅಕ್ಕನಿಗೆ ಈ ಸಂಸ್ಕಾರ ಕೊಡದೇ ಇರೋದಾದರೆ, ಅಥವಾ ಅವಳಿಗೂ ಕೂಡ ಸಮಾನವಾದಂಥ ಅವಕಾಶ ಇಲ್ಲದೆ ಇರುವಂಥ ಈ ಅಸಮಾನತೆಯಿಂದ ಕೂಡಿದಂಥ ಧರ್ಮ ಸಂಸ್ಕಾರ ನನಗೆ ಬೇಕಾಗಿಲ್ಲ. ಪುರುಷರಿಗೆ ಈ ಸಂಸ್ಕಾರ ಇದೆ ಅನ್ನೋದಾದರೆ, ನನ್ನ ಜೊತೆಗಿರುವ ಅನೇಕ ಎಲ್ಲ ಬೇರೆ ಬೇರೆ ಸಮುದಾಯದ ಮಕ್ಕಳಿದ್ದಾರೆ, ಜನಾಂಗದ ಮಕ್ಕಳಿದ್ದಾರೆ, ಪುರುಷರು, ಅವರಿಗೆ ಸಂಸ್ಕಾರ ಕೊಡ್ತೀರಾ ಅಂತಾರೆ. ಅದಕ್ಕೂ ಕೂಡ ಪುರೋಹಿತರು ಹೇಳ್ತಾರೆ, ಪಂಡಿತರು, ಇಲ್ಲ, ಸಾಧ್ಯ ಇಲ್ಲ, ಇದು ಕೇವಲ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಹುಟ್ಟಿದಂಥ ಗಂಡು ಮಕ್ಕಳಿಗೆ ಮಾತ್ರ ಈ ಸಂಸ್ಕಾರ. ಆವಾಗ ಬಸವಣ್ಣನವರು ಆ ಅಸಮಾನತೆಯಿಂದ ಕೂಡಿ, ಅಂದರೆ ಹೆಣ್ಣು ಗಂಡಿನಲ್ಲಿರುವಂಥ ಅಸಮಾನತೆ, ಪುರುಷರಲ್ಲಿಯೂ ಇರುವಂಥ ಅಸಮಾನತೆ, ಇಂಥ ಅಸಮಾನತೆಯಿಂದ ಕೂಡಿರುವಂಥ ಸಂಸ್ಕಾರ, ಧರ್ಮ, ಇದ್ಯಾವುದು ನನಗೆ ಬೇಕಾಗಿಲ್ಲ ಅಂತ ತಿರಸ್ಕಾರ ಮಾಡಿ ಬರ್ತಾರೆ. ಮುಂದೆ 12 ವರ್ಷಗಳ ಮನೆ ಬಿಟ್ಟು ಕಪ್ಪಡಿ ಸಂಗಮಕ್ಕೆ ಬರ್ತಾರೆ. ಅಕ್ಕ ನಾಗಮ್ಮನಿಗೂ ಕೂಡ ಆಕೆ ಮದುವೆ ಆಗಿರ್ತದೆ. ಶಿವಸ್ವಾಮಿ ಅನ್ನುವಂಥ ಆಕೆಯ ಗಂಡ, ಅವರು ಆ ಕಪ್ಪಡಿ ಸಂಗಮದಲ್ಲಿಯೇ ಬಂದು ನೆಲೆಸಿರ್ತಾರೆ. ಆವಾಗ ಅಕ್ಕ ನಾಗಮ್ಮ ಬಸವಣ್ಣನವರ ಜೊತೆಗೆ ಬೆಂಗಾವಲು ಅನ್ನೋ ಹಾಗೆ ಅಲ್ಲಿ ಕಪ್ಪಡಿ ಸಂಗಮದಲ್ಲಿ ನೆಲೆಸ್ತಾರೆ. ಮುಂದೆ ಬಸವಣ್ಣನವರ ಮನಸ್ಸಿನೊಳಗೆಲ್ಲ, ಯಾಕಂದರೆ ಅವರ ಬಾಲ್ಯದಿಂದ ಬದುಕಿನುದ್ದಕ್ಕೂ ಏನೊಂದು 5 ರೀತಿಯ ಪಂಚ ಭೇದಗಳಿಂದ ಕೂಡಿರುವಂಥ ಸಮಾಜ ವ್ಯವಸ್ಥೆಯನ್ನು ಅವರು ಕಣ್ಣಾರೆ ಕಂಡಿರ್ತಾರೆ. ಅಷ್ಟೇ ಅಲ್ಲ, ನಡೀತಾ ಇರುವಂಥ ಸಹಜವಾದಂಥ ಸಮಾಜದಲ್ಲಿ ಅವೆಲ್ಲ ಹೇಗೆ ಆಚರಣೆಯಲ್ಲಿ ಇದ್ದುವೋ ಅನ್ನೋದನ್ನು ಅವರು ಗಮನಿಸಿರ್ತಾರೆ. ಅಂದರೆ ಈ ಜಾತಿ ಭೇದ, ಆಶ್ರಮ ಭೇದ, ಲಿಂಗಭೇದ, ವರ್ಗಭೇದ, ವರ್ಣಭೇದ, ಈ ಎಲ್ಲ 5 ರೀತಿಯ ಭೇದಗಳಿಂದ ಸಮಾಜ ಒಡೆದು ಹೋಗಿರ್ತದೆ, ಅಸಮಾನತೆಯಿಂದ ಕೂಡಿರ್ತದೆ. ಇಂಥ ಒಂದು ವ್ಯವಸ್ಥೆಯನ್ನೆಲ್ಲ ಅವರು ಕಂಡಿರ್ತಾರೆ. ಹೀಗಾಗಿ ಅವರ ಮನಸ್ಸು, ಅವರ ಬುದ್ಧಿ, ಅವರ ಭಾವ, ಈ ಎಲ್ಲ ಅಸಮಾನತೆಗಳಿಂದ ಕೂಡಿರುವಂಥ ಈ ಸಮಾಜ ವ್ಯವಸ್ಥೆಯನ್ನು ಒಂದು ಸಮಾನತೆಯ ತಳಹದಿಯ ಮೇಲೆ ಒಂದು ಹೊಸ ವ್ಯವಸ್ಥೆ ಯಾಕೆ ತರಬಾರ್ದು, ಹಾಗೆ ತರಬೇಕಾದ್ರೆ ಏನು ಮಾಡಬೇಕು ಅನ್ನೋ ಆಲೋಚನೆಗಳಲ್ಲಿ ಮುಳುಗ್ತಾರೆ. ಯಾವುದೇ ಒಂದು ವಿಚಾರ, ಯಾವುದೇ ಒಂದು ವಿಚಾರಕ್ಕೆ, ಒಂದು ಸಮಸ್ಯೆಗೆ, ಒಂದು ವಿಚಾರಕ್ಕೆ ಪರಿಹಾರ ಸಿಗಬೇಕು ಅಂದರೆ
ನಮ್ಮ ತನು ಮನ ಭಾವ ಎಲ್ಲವೂ ಅದರೊಳಗೆ ತಲ್ಲೀನ ತಲ್ಲೀನ ಆಗ್ಬೇಕು, ಅದರೊಳಗೆ ಸಂಪೂರ್ಣ ಅರ್ಪಿಸ್ಕೊಳ್ಬೇಕು. ಅಂಥ ಒಂದು ಅರ್ಪಣಾ ಭಾವದಿಂದ ಈ ಸಮಸ್ಯೆಗಳ ಬಗ್ಗೆ ಅವರು ಬಹಳ ಆಳವಾದ ಆಲೋಚನೆ ಮಾಡ್ತಾರೆ. ಜೊತೆಗೆ ಎಲ್ಲ ಅಲ್ಲಿಯವರೆಗೂ ಬಂದಂಥ ಎಲ್ಲ ಶಾಸ್ತ್ರ, ವೇದ ಶಾಸ್ತ್ರ, ಆಗಮ ಸ್ಮೃತಿ ಪುರಾಣ ಎಲ್ಲ ಅಧ್ಯಯನ ಮಾಡ್ತಾರೆ. ಇದನ್ನೆಲ್ಲ ಮಾಡಿದ ಮೇಲೆ ಅವರಿಗೆ ಒಂದು ಸ್ಪಷ್ಟವಾದಂಥ ನಿಲುವು, ಒಂದು ಸ್ಪಷ್ಟವಾದಂಥ ಒಂದು ನಿರ್ಧಾರ ಅವರ ಮನಸ್ಸಿನಲ್ಲೇ ಮೂಡುತ್ತದೆ. ಹೀಗೆ 12 ವರ್ಷಗಳವರೆಗೂ ತನ್ಮಯರಾಗಿ ಅದನ್ನು ಚಿಂತನೆ ಮಾಡ್ತಾ 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 ಅವರು ಒಂದು ತಾತ್ವಿಕವಾದಂಥ ನಿಲುವಿಗೆ ಬರ್ತಾರೆ. ಆವಾಗ ಅವರು ಕಂಡು ಹಿಡಿದಂಥದ್ದೇ ಇಷ್ಟಲಿಂಗ ತತ್ವ. ಈ ಇಷ್ಟಲಿಂಗ ತತ್ವ ಮಹಾಲಿಂಗ, ವಿಶ್ವದ ಸಂಕೇತವಾಗಿರುವಂಥ ಮಹಾಲಿಂಗ ತತ್ವ ಅಥವಾ ಮಹಾನ್ ಚೈತನ್ಯ. ಆ ಮಹಾನ್ ಚೈತನ್ಯದ ಅಂಶವೇ ಸಕಲ ಜೀವರಾಶಿಗಳಲ್ಲಿಯೂ ಕೂಡ ಇರ್ತದೆ. ಅದು ವಿಶೇಷವಾಗಿ ಮಾನವನಲ್ಲಿ ಹೆಚ್ಚು ವಿಕಾಸಗೊಂಡಿರ್ತದೆ. ಅಂಥ ಚೈತನ್ಯವನ್ನು ಅವರು ಚಿಲ್ಲಿಂಗ ಅಂತ ಕರೀತಾರೆ. ಈ ಮಹಾಲಿಂಗ, ಚಿಲ್ಲಿಂಗ ಅಂದರೆ ವಿಶ್ವ ಚೈತನ್ಯ ಮತ್ತು ವ್ಯಕ್ತಿಯಲ್ಲಿರುವಂಥ ಆತ್ಮ ಚೈತನ್ಯ, ಇದನ್ನು ಒಳಗೊಂಡ ಹಾಗೆ ಒಂದು ವಿಶ್ವದ ಆಕಾರದಲ್ಲಿ ಇಷ್ಟಲಿಂಗದ ತತ್ವ ಕೊಡ್ತಾರೆ. ಇದು ಕಲ್ಪನೆ ಅಷ್ಟೇ ಅಲ್ಲ, ಇದಕ್ಕೆ ತಾತ್ವಿಕವಾದಂಥ ಒಂದು ಹಿನ್ನೆಲೆ ಇದೆ. ಹೀಗೆ ಅದನ್ನು ಕಂಡು ಹಿಡಿದ ಮೇಲೆ ಅವರು ಮೊಟ್ಟ ಮೊದಲು ಅಕ್ಕನಾಗಮ್ಮನವರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಡ್ತಾರೆ. ಬಂಧುಗಳೇ, ಈ ಒಂದು ವಿಷಯವನ್ನು ನೀವು ಗಮನಿಸಲೇಬೇಕು. ನಮ್ಮ ಶರಣ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ಪ್ರಪ್ರಥಮವಾಗಿ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡಂತಹ ಸ್ತ್ರೀ ಅಥವಾ ಮಹಿಳೆ ಅಂದರೆ ನಮ್ಮ ಅಕ್ಕನಾಗಮ್ಮನವರು. ಅಕ್ಕನಾಗಮ್ಮನವರಿಂದನೇ ನಮ್ಮ ಒಂದು ಸ್ತ್ರೀ ಕುಲಕ್ಕೆ ಒಂದು ರೋಲ್ ಮಾಡೆಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಎಲ್ಲ ಸ್ತ್ರೀಯರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ರು. ಬಸವಣ್ಣನವರು ಲಿಂಗ ದೀಕ್ಷೆಯನ್ನು ಅಕ್ಕನಾಗಮ್ಮನವರಿಗೆ ಕೊಡದೇ ಹೋಗಿದ್ರೆ ಇವತ್ತು ನಾವೆಲ್ಲ ಸ್ತ್ರೀಯರು ಲಿಂಗವಂತರಾಗಿರೋದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಅದರಿಂದಾಗಿ ನಾವು ಪ್ರಪ್ರಥಮವಾಗಿ ಅಕ್ಕನಾಗಮ್ಮನವರಿಗೆ ನಾವು ಶರಣಾರ್ಥಿಗಳನ್ನು ಅರ್ಪಿಸೋಣ. ಯಾಕಂದರೆ ನಮಗೆಲ್ಲರಿಗೂ ಕೂಡ ಮಾದರಿಯಾದಂತಹ ಅಕ್ಕ ನಮ್ಮ ಅಕ್ಕನಾಗಮ್ಮನವರು. ಯಾಕಂದರೆ ಅವರು ಬೆನ್ನೆಲುಬಾಗಿ ಬಸವಣ್ಣನವರಿಗೆ ನಿಂತಿದ್ದಕ್ಕೆ ಬಸವಣ್ಣನವರು ಕೂಡ ಈ ಒಂದು ಪ್ರಪಂಚದ ಒಂದು ನಿಟ್ಟಿನಲ್ಲಿ ಪ್ರಪಂಚದಾದ್ಯಂತ ಒಬ್ಬ ಸಮಾಜ ಸುಧಾರಕರಾಗಿ ಇವತ್ತು ಎಲ್ಲೆಡೆ ಅವರ ಒಂದು ಹೆಸರಾಗಿರ್ಬೋದು, ಅವರ ಕೀರ್ತಿ ಆಗಿರ್ಬೋದು, ಅವರ ತತ್ವವಾಗಿರ್ಬೋದು ಪ್ರಸಾರವಾಗಿರೋದಕ್ಕೆ ಕಾರಣ ನಮ್ಮ ಬೆನ್ನೆಲುಬಾಗಿದ್ದಂತಹ ನಮ್ಮ ಅಕ್ಕನಾಗಮ್ಮನವರು. ಆ ಮಹಾತಾಯಿಗೆ ನಾವು ಎಷ್ಟು ಕೋಟಿ ಶರಣಾರ್ಥಿಗಳನ್ನು ಅರ್ಪಿಸಿದ್ರು ಕೂಡ ಅದು ಕಡಿಮೆ ಅಂತ ನನ್ನ ಒಂದು ಭಾವನೆ. ಇಂಥ ಅಕ್ಕನಾಗಮ್ಮನವರು ಬಸವಣ್ಣನವರಿಂದ ತಾವು ಪಡೆದುಕೊಂಡಂಥ ಸಂಸ್ಕಾರದ ಒಂದು ಹಿನ್ನೆಲೆ, ಅದರ ಮಹತ್ವ, ತನ್ನ ಬದುಕಿನಲ್ಲಿ ಎಂಥ ಒಂದು ಬದಲಾವಣೆ ತಂತು ಅನ್ನೋದನ್ನು ಇಲ್ಲಿ ವಯಸ್ಸಿನ ಹಿನ್ನೆಲೆ ಆಗಲಿ ಅಥವಾ ಯಾವುದೇ ಒಂದು ಸಾಮಾಜಿಕ ಹಿನ್ನೆಲೆಯಾಗಲಿ ಇದು ಯಾವುದೂ ಇಲ್ಲದೆ ಕೇವಲ ಜ್ಞಾನದ ಹಿನ್ನೆಲೆ ಒಳಗೆ ಬಸವಣ್ಣನವರು ನನ್ನ ತಮ್ಮ ಅಷ್ಟೇ ಅಲ್ಲ, ನನ್ನ ಹೆತ್ತ ತಂದೆ ಅಂತ ಹೇಳ್ಕೊಳ್ತಾರೆ. ಆ ಒಂದು ವಚನ ಅಕ್ಕನಾಗಮ್ಮನವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ, ಎನ್ನ ಛಲಸೂತಕವ ಕಳೆದಾತ ಬಸವಣ್ಣ, ಎನ್ನ ತನುಸೂತಕವ ಕಳೆದಾತ ಬಸವಣ್ಣ, ಎನ್ನ ಮನಸೂತಕವ ಕಳೆದಾತ ಬಸವಣ್ಣ, ಎನ್ನ ಭಾವಸೂತಕವ ಕಳೆದಾತ ಬಸವಣ್ಣ, ಎನ್ನ ನೆನಹು ಸೂತಕವ ಕಳೆದಾತ ಬಸವಣ್ಣ, ಎನ್ನ ಅರುಹು ಮರಹಿನ ಸಂದು ಸಂಶಯವ ಬಿಡಿಸಿದಾತ ಬಸವಣ್ಣ, ಎನ್ನ ತನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ತನ್ನ ಎನ್ನೊಳಗೆ ಇಂಬಿಟ್ಟುಕೊಂಡಾತ ಬಸವಣ್ಣ, ನಿಜವ ನಿರ್ವಯಲ ಬಾಗಿಲ ತೋರಿದಾತ ಬಸವಣ್ಣ, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾದಾತ ಎನ್ನ ತಂದೆ ಸಂಗನ ಬಸವಣ್ಣನು ಅಂತ ಹೇಳ್ತಾರೆ. ಬಹುಶಃ ನಾನು ಪ್ರಾರಂಭದಲ್ಲಿ ಯಾಕೆ ಆ ಒಂದು ತ್ರಿಪದಿ ಹೇಳಿದೆ ಅಂದರೆ,
ಹೀಗೆ ಅಕ್ಕ ನಾಗಮ್ಮನಂತಹ ಶರಣೆಯಿಂದ ಪ್ರಾರಂಭವಾದಂಥ ಈ ಸಮಾನತೆಯ ತತ್ವ, ಲಿಂಗಭೇದ ಇಲ್ಲದೆ ಇರುವಂಥ ಧಾರ್ಮಿಕ ಸಂಸ್ಕಾರ, ಸಾಮಾಜಿಕ ಬದುಕು, ಆರ್ಥಿಕ ಬದುಕು, ಎಲ್ಲ ರಂಗಗಳಲ್ಲಿಯೂ ಕೂಡ ಏನು ಬಂದರು ಶರಣೆಯರು. ಇವರೊಬ್ಬರೇ ಅಲ್ಲ, ಅಕ್ಕ ನಾಗಮ್ಮ ಪ್ರಾರಂಭದ ಮಹಿಳೆ. ಈ ಸಂಸ್ಕಾರವನ್ನು ಪಡೆದು ಅದನ್ನು ವಿಕಾಸಗೊಳಿಸಿಕೊಂಡು ತೃಪ್ತಿ ಹೊಂದಿದಂಥವಳು. ಹೀಗೆ ಇಂಥ ಒಂದು ಸಮಾನತೆಯನ್ನು ಬಸವಣ್ಣನವರು ಕೊಡದೇ ಇದ್ದರೆ ಏನಾಗ್ತಿತ್ತು? ಹಾಗೆ ಅದಕ್ಕೆ ನಾವೆಲ್ಲ ಮಹಿಳೆಯರು, ಹೆಣ್ಮಕ್ಕಳು ಕೇವಲ ಸಾಂಪ್ರದಾಯಿಕವಾಗಿ ಯಾವುದೋ ಒಂದು ಭಾವನಾತ್ಮಕವಾಗಿ ಅಂತ ಅಷ್ಟೇ ಅಲ್ಲ, ಹೊತ್ತಾರೆ ಎದ್ದು ಯಾರ್ಯಾರ ನೆನೆಯಲಿ. ಇವತ್ತು ಹೊತ್ತಾರೆ ಎದ್ದು ಕಣ್ಣು ತೆಗೆದ್ರೆ ನೂರಾರು ದೇವರುಗಳು, ನೂರಾರು ಮೂರ್ತಿಗಳು, ನೂರಾರು ಶ್ಲೋಕಗಳು, ನೂರಾರು ಸ್ತೋತ್ರಗಳು, ಏನೆಲ್ಲ ಒಂದು ಕಂಚುಗಾರರ ಅಂಗಡಿ ಹಾಗೆ ಹರಕೊಂಡು ಕುಂತು ಅದನ್ನು ಸ್ತೋತ್ರ ಮಾಡೋದನ್ನು ಇದು ನೋಡ್ತೀವಿ ಇವತ್ತು ನಾವು. ಆದರೆ ಇಲ್ಲಿ ಬಸವಣ್ಣನವರು ಹೀಗೆ ಹೊತ್ತಾರೆ ಎದ್ದು ಯಾರ್ಯಾರನ್ನೋ ನೆನೆಯೋದಕ್ಕಿಂತಲೂ ಹೆಣ್ಣಿನ ಬಾಳಿಗೆ ಬೆಳಕು ಕೊಟ್ಟವರು, ಹೆಣ್ಣಿನ ಬದುಕಿಗೆ ಅರಿವಿನ ಬೆಳಕು ಕೊಟ್ಟವರು. ಆ ಅರಿವಿನ ಬೆಳಕಿನೊಳಗೆ ನಾವೇ ಲಿಂಗ ಸ್ವರೂಪಿಗಳಾಗುವಂತಹ ಅನುಭವದ ನಿಲುವನ್ನು ತೋರಿಸಿಕೊಟ್ಟವರು. ಈ ಅನುಭವದ ನಿಲುವಿನಿಂದಲೇ ಅನೇಕ ಜನ ಶರಣೆಯರು ನಮ್ಮಲ್ಲಿ ಆಗೋಗಿದ್ದಾರೆ. ಅಕ್ಕನಾಗಮ್ಮ ಒಬ್ಬರೇ ಅಲ್ಲ, ಅಕ್ಕನಾಗಮ್ಮನವರು ಹಿರಿಯರಾಗಿ ತಾವು ಆ ತತ್ವವನ್ನು ತಮ್ಮ ಬದುಕಿನೊಳಗೆ ಅಳವಡಿಸಿಕೊಳ್ತಾ ತಮ್ಮ ಬದುಕಿಗೆ ಬಂದಂಥ ಅನೇಕ ಜನ ಶರಣೆಯರೇನು ಅನುಭವ ಮಂಟಪಕ್ಕೆ ಬಂದರು, ಆ ಎಲ್ಲ ಶರಣೆಯರಿಗೆ ಅವರು ಗುರುವಾಗಿ ನಿಂತು, ಅವರ ತಾಯಿಯಾಗಿ ನಿಂತು ಎಲ್ಲ ತತ್ವಗಳನ್ನು ಅವ್ರಿಗೆ ತಿಳಿಸ್ತಾ, ಅವರನ್ನು ಸಂಭಾಳಿಸ್ತಾ, ಅನುಭವ ಮಂಟಪದ ಶರಣೆಯರಿಗೆಲ್ಲ ದಾಸೋಹದ ಒಂದು ದಾಸೋಹವನ್ನು ಮಾಡ್ತಾ ಅವರೆಲ್ಲರಿಗೂ ಲಿಂಗ ತತ್ವದ ಬರೀ ಬೋಧೆ ಅಷ್ಟೇ ಅಲ್ಲ, ಅವರ ಬದುಕಿ ಅವರಿಗೆಲ್ಲ ಮಾದರಿಯಾದರು. 12ನೇ ಶತಮಾನದಲ್ಲಿ ಅಕ್ಕ ನಾಗಮ್ಮ ಮಾತ್ರವಲ್ಲ, ಅಕ್ಕ ಮಹಾದೇವಿ ಮಾತ್ರವಲ್ಲ, ಇನ್ನೂ ಸಾಕಷ್ಟು ವಚನಕಾರ್ತಿಯರಿದ್ರು. ಅದರಲ್ಲಿ ಅಕ್ಕಮ್ಮ ಆಗಿರ್ಬೋದು, ಸತ್ಯಕ್ಕ ಆಗಿರ್ಬೋದು, ಹಾಯ್ದಕ್ಕಿ ಲಕ್ಕಮ್ಮ ಆಗಿರ್ಬೋದು, ಮೂಳಿಗೆ ಮಹಾದೇವಿ, ಸತ್ಯಕ್ಕ, ಹೀಗೆ ಬೊಂತಾದೇವಿ, ಗೊಗ್ಗವ್ವೆ, ಕಾಳವ್ವೆ, ಹೀಗೆ ಸಾಕಷ್ಟು ವಚನಕಾರ್ತಿಯರು ಕೂಡ ನಮ್ಮ ಒಂದು ವಚನ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಆ ಒಂದು 12ನೇ ಶತಮಾನದ ವಚನಕಾರ್ತಿಯರ ಬಗ್ಗೆ ತಾವು ತಿಳಿಸ್ಕೊಡ್ತೀರಾ? ಇಲ್ಲಿ ನನ್ನ ಪರಿಚಯ ಅಂತ ಕೇಳಿದ್ರಲ್ಲ, ನನ್ನ ಪರಿಚಯಕ್ಕಿಂತಲೂ ಇಂಥ ಒಂದು ವ್ಯವಸ್ಥೆ ಇರದೇ ಇದ್ರೆ ನಮ್ಮಂಥವ್ರು ಎಲ್ಲಿ ಬೆಳಕು ಕಾಣ್ತಿದ್ವಿ? ಅದಕ್ಕೆ ಇವತ್ತು ನಾವು ಏನೆಲ್ಲ ಹೇಳ್ಕೊಬೋದು, ನಾನು ಡಾಕ್ಟರ್ ಅಂತ ಹೇಳ್ಕೊಬೋದು, ಇನ್ನೇನೇನೋ ಹೇಳ್ಕೊಬೋದು, ನಾವು ಶರಣ ಸತಿ ಲಿಂಗಪತಿಗಳಾಗಿವೆ ಅಂತ ಹೇಳ್ಕೊಬೋದು. ಏನೆಲ್ಲ ಹೇಳ್ಕೊಳ್ಳಿಕ್ಕೆ ಮೂಲ ಕಾರಣೀಕರ್ತ ಬಸವಣ್ಣನವರು ಮತ್ತು ಬಸವಾದಿ ಶರಣೆಯರು. ಅದಕ್ಕೆ ಈ ಸಂದರ್ಭದಲ್ಲಿ ನನಗೊಂದು ನೆನಪು ಬರುತ್ತೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದು ನಮಗೆಲ್ಲರಿಗೂ ಗೊತ್ತು 1947ನೇ ಇಸ್ವಿಯಲ್ಲಿ ಅಂತ. ಆದರೆ ನಮ್ಮ ಒಂದು ಸ್ತ್ರೀ ಕುಲಕ್ಕೆ ಸ್ವತಂತ್ರ ಸಿಕ್ಕಿದ್ದು 12ನೇ ಶತಮಾನದಲ್ಲಿ. ಸ್ವತಂತ್ರವನ್ನ ನೀಡಿದವರು ಯಾರು ಅಂತಂದ್ರೆ ನಮ್ಮ ಅಪ್ಪ ಬಸವಣ್ಣನವರು. ಈ ಮಾತನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಲೇಬೇಕು. ಯಾಕಂದ್ರೆ ಆ ಹೊರಗಿನ ಒಂದು ಭೌತಿಕವಾದಂಥ ಸ್ವಾತಂತ್ರ್ಯಕ್ಕಿಂತಲೂ ನಮಗೆ ನಮ್ಮ ತನು ಮನ ಭಾವ ಬುದ್ಧಿಗಳಿಗೆ ಏನು ಬಿಡುಗಡೆ ಸಿಗ್ತದಲ್ಲ, ಆ ಬಿಡುಗಡೆ ಭಾಳ ದೊಡ್ಡದು. ಅಂದರೆ ಅಡುಗೆ ಮನೆಯಲ್ಲಿ ಮಾತ್ರ ನಾವು ಹೆಣ್ಣು ಮಕ್ಕಳು ಸೀಮಿತರಾಗಿದ್ವಿ. ಅಲ್ಲಿಂದ ಹೊರಗಡೆ ಬಂದು ವೈಚಾರಿಕ ನೆಲೆಗೆ ನಮ್ಮನ್ನ ಪರಿಚಯ ಮಾಡಿಕೊಟ್ಟವರು ನಮ್ಮ ಅಪ್ಪ ಬಸವಣ್ಣನವರು. ನೀವು ಹೇಳಿದ ಹಾಗೆ ಈಗ ಅದೇ ಮಾತಿಗೆ ನನಗೊಂದು ನೆನಪಾಗುತ್ತೆ. ಅಲ್ಲಿಯವರೆಗೂ ಅವಳ ಹೆಣ್ಮಕ್ಳ ಬದುಕು ಹೇಗಿತ್ತು ಅಂದರೆ, ಅವಳಿಗೆ ಕೇವಲ ಅಡುಗೆ ಮನೆ, ಹೆರಿಗೆ ಮನೆ ಇವೆರಡರ ಪರಿಚಯ ಮಾತ್ರ ಇತ್ತು. ಹೌದು. ಮತ್ತು ಹೆಣ್ಣಿನ ಬಗ್ಗೆ ಏನು ಭಾವನೆಗಳಿದ್ದು ಅಂದರೆ, ಆಕೆ ಅಬಲೆ, ಆಕಿ ಮಾಯೆ, ಆಕಿ ಪಾಪಿ, ಆಕಿ ಕೇವಲ ಮಕ್ಕಳನ್ನು ಹೆರುವಂಥ ಯಂತ್ರ ಅಂತ ಹೆಂಗಿತ್ತು ಅಂದರೆ, ಬರೇ ಧರ್ಮದ ವ್ಯವಸ್ಥೆಯೊಳಗೂ ಕೂಡ ಹೆಣ್ಣು ಅಂದರೆ ಅವಳು ಸಂತಾನವನ್ನು ಕೊಡುವಂಥ, ಅವರ ವಂಶವನ್ನು ಉದ್ಧಾರ ಮಾಡುವಂಥ ಮಕ್ಕಳನ್ನು ಕೊಡುವವಳು ಮಾತ್ರ. ಉಳಿದ ಯಾವುದಕ್ಕೂ ಕೂಡ ಅವಳನ್ನು ಲೆಕ್ಕಕ್ಕೆ ಬರ್ತಿರ್ಲಿಲ್ಲ ಅವಳು. ಹಾಗೆ ಕೇವಲ ಅಡುಗೆ ಮನೆ, ಹೆರಿಗೆ ಮನೆ ಅಷ್ಟೇ ಅಲ್ಲ, ದಾನದ ವಸ್ತು ಆಗಿಬಿಟ್ಟಿದ್ಲಕ್ಕಿ. ಅಂದರೆ ನಿರ್ಜೀವ ವಸ್ತುಗಳು ಹೆಂಗೆ ನಾವು ಕೊಡ್ತೀವೋ ಇನ್ನೊಬ್ಬರಿಗೆ, ಹಾಗೆ ಅಂದರೆ ಭೂದಾನ, ಸಂಪತ್ತಿನ ದಾನ, ಕನಕ, ಭೂಮಿ, ಹೀಗೆ ಏನೆಲ್ಲ ದಾನ ಮಾಡೋ ಹಾಗೆ
ಹೆಣ್ಣನ್ನು ಕೂಡ ಕನ್ಯಾದಾನ ಮಾಡಿಬಿಟ್ರೆ ದಾನದ ವಸ್ತು ಮತ್ತೆ ವಾಪಸ್ ನಮಗೆ ಸಂಬಂಧಪಟ್ಟದ್ದಲ್ಲ ಅದು ಅನ್ನೋದನ್ನು, ಹೀಗೆ ಒಂದು ವ್ಯವಸ್ಥೆ ಇತ್ತು. ಅಂದ್ರೆ ಅಷ್ಟು ಕನಿಷ್ಠವಾಗಿ ಅವಳನ್ನ ನಿಕೃಷ್ಟವಾಗಿ, ಅಂದ್ರೆ ಆಕೆಗೆ ಯಾವುದೇ ಆಕಿನ ಭಾವನೆಗಳಿಗಾಗಲಿ, ಆಕಿನ ಅನಿಸಿಕೆಗಳಿಗಾಗಲಿ, ಆಸೆಗಳಿಗಾಗಲಿ ಏನೂ ಲೆಕ್ಕ ಇರಲಿಲ್ಲ, ಕೇಳ್ತಿರ್ಲಿಲ್ಲ, ಅಥವಾ ಅವ್ರ ಮುಖ್ಯನೇ ಇರಲಿಲ್ಲ. ಪುರುಷ ತಂದೆನೋ ಅಥವಾ ಗಂಡನೋ ಅಥವಾ ಮನೆಯಲ್ಲಿರುವ ಅಣ್ಣ ತಮ್ಮಂದಿರೋ ಅವ್ರೇನು ನಿರ್ಧಾರ ತಗೊಳ್ತಾರೆ, ಅವ್ರೇನು ನಿರ್ಣಯ ಮಾಡ್ತಾರೆ, ಆ ನಿರ್ಣಯವನ್ನು ಅವಳು ತುಟಿ ಪಿಟಕ್ಕನ್ನದೇ ಅದನ್ನು ಪಾಲಿಸ್ಬೇಕಾಗಿತ್ತು, ಅನುಸರಿಸಬೇಕಾಗಿತ್ತು ಅಂಥ ಒಂದು ಕಾಲ. ಮತ್ತು ಅವಳೊಳಗೆ ಅಡಗಿರುವಂಥ ಸಾಮರ್ಥ್ಯವನ್ನು, ಶಕ್ತಿಯನ್ನು ಅದನ್ನು ಗುರುತಿಸಲೇ ಇಲ್ಲ ಅವರು. ಯಾಕಂದ್ರೆ ಅದೊಂದು ವಸ್ತುವಿನ ಹಾಗೆ ಅವಳನ್ನು ಕಂಡಿರೋದ್ರಿಂದ ಅವಳೊಳಗೊಂದು ಮನಸ್ಸಿದೆ, ಅವಳೊಳಗೊಂದು ಭಾವನೆ ಇದೆ. ನಮಗೆ ಹೆಂಗೆ ಧರ್ಮ, ದೇವರು, ಪೂಜೆ, ಮೋಕ್ಷ ಏನೆಲ್ಲ ಇದೆಯಲ್ಲ, ಹಾಗೆ ಅವಳಿಗೂ ಕೂಡ ಅದರ ಆಸೆ ಇರ್ಬೋದು, ಬಯಕೆ ಇರ್ಬೋದು, ಹಸಿವು ಇರ್ಬೋದು ಅನ್ನುವಂಥ ಯೋಚನೆನೇ ಅವ್ರಿಗೆ ಇರಲಿಲ್ಲ. ಹೀಗಾಗಿ ಅವಳನ್ನು ಧರ್ಮ, ದೇವರು, ಪೂಜೆ ಇದರಿಂದೆಲ್ಲ ಅವಳನ್ನು ವಂಚಿತರನ್ನಾಗಿ ಮಾಡಿದರು. ಹೀಗಾಗಿ ಅವಳು ಏನು ಮಾಡಿದರೂ ಕೂಡ ತನ್ನ ಗಂಡನ ಶ್ರೇಯಸ್ಸಿಗಾಗಿ, ಮಕ್ಕಳ ಶ್ರೇಯಸ್ಸಿಗಾಗಿ ಅವಳು ವ್ರತ, ಉಪವಾಸ, ನಿಯಮ ಅವೆಲ್ಲ ಹೆಂಗೆ ಕೇವಲ ಸೀಮಿತವಾದ ಇದರೊಳಗೆ ಪ್ರಮುಖವಾದಂಥ, ಅಂದರೆ ಪೂರಕವಾಗಿರಬೇಕೇ ವಿನಃ ಪ್ರಧಾನವಾಗಿರೋ ಹಾಗಿಲ್ಲ. ಪೂರಕ ಅಷ್ಟೇ. ಅವ್ರದೆಲ್ಲ ಪೂಜೆಗಳಿಗೆ, ಪುನಸ್ಕಾರಗಳಿಗೆ, ಧರ್ಮದ ಆಚರಣೆಗಳಿಗೆ ಈಕೆ ಎಲ್ಲ ವ್ಯವಸ್ಥೆ ಮಾಡಬೇಕು, ಸೇವೆ ಮಾಡಬೇಕು, ಪೂರಕವಾಗಿ ವ್ಯವಸ್ಥೆ ಮಾಡಬೇಕು. ಆದರೆ ಪ್ರಧಾನ ಸ್ಥಾನ ಮಾತ್ರ ಪುರುಷರು ವಹಿಸ್ಕೊಳ್ತಿದ್ರು. ಇಂಥ ಒಂದು ವ್ಯವಸ್ಥೆಯೊಳಗೆ ಅವಳನ್ನು ಸಾಮಾಜಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಅಥವಾ ಯಾವುದೇ ಒಂದು ಹಿನ್ನೆಲೆಯೊಳಗೆ ಗಮನಿಸಿದರೂ ಕೂಡ ಅವಳಿಗೆ ಯಾವುದೇ ರೀತಿಯ ಪ್ರಧಾನ ಸ್ಥಾನ ಇರಲಿಲ್ಲ. ಅದಕ್ಕೆ ಅವಳನ್ನು ಏನು ಹೇಳ್ತಿದ್ರು, ಗೃಹಿಣಿ ಗೃಹ ಮುಚ್ಚತೆ. ಗೃಹಿಣಿಯಾದವಳು ಗೃಹದೊಳಗೆ, ಮನೆಯೊಳಗೆ ಮಾತ್ರ ಅವಳು ಒಂದು ರೀತಿ ಸೇವಕಿಯಾಗಿ ನೋಡ್ತಾ ಇದ್ರು. ಹೌದು, ಸೇವಕಿಯಾಗಿ. ಹಾಗೇನೆ ಅವರು, ನೀವು ಜನಸಾಮಾನ್ಯರ ಮಾತುಗಳನ್ನು ಕೇಳಿದರೂ ಕೂಡ ಹಾಗೇನೆ ಇವತ್ತಿಗೂ ಕೂಡ ಎಷ್ಟೋ ನಮ್ಮ ಹಳೆಯ ತಲೆಮಾರಿನ ತಾಯಂದಿರನ್ನ ಗಮನಿಸಿದ್ರೆ, ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳ್ತಾರೆ. ಆಮೇಲೆ ಗಂಡಸಿಗೆ ಕಾಲಲ್ಲಿ ಚಪ್ಪಲಿ ಹರಿಯೋದಿಲ್ಲಷ್ಟು, ಹೆಂಡರು ಬರೋದಿಲ್ಲಷ್ಟು ಅನ್ನುವಂಥ ಮಾತುಗಳು ಕೂಡ ಬರ್ತವೆ. ಅಂದರೆ ಆಕೆ ಯಾವ ಒಂದು ಇದಕ್ಕೂ ಕೂಡ ಅಷ್ಟೊಂದು ವಿಶೇಷವಾದಂಥ ಇದು ಇರಲಿಲ್ಲ. ಇನ್ನು ನೀವು ಅಧ್ಯಾತ್ಮದ ಜಗತ್ತಿನ ಹಿನ್ನೆಲೆಯೊಳಗೆ ಮಾತನಾಡೋದಾದರೆ, ಅಧ್ಯಾತ್ಮ ಸಾಧನೆ ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾಗಿತ್ತು. ಆಕೆಗೆ ದೇವರು ಧರ್ಮ ಏನಿಲ್ಲ, ಗಂಡನೇ ದೇವರು, ಗಂಡನ ಸೇವೆಯೇ ಆಕೆ ಮಾಡುವಂಥ ಧರ್ಮ ಆಚರಣೆಗಳು. ಹೀಗಾಗಿ ಆಕೆಗೆ ತನ್ನದೇ ಆದಂಥ ಒಂದು ಧಾರ್ಮಿಕವಾದಂಥ ಒಂದಿದು ಹಸಿವು ಪೂರೈಸಿಕೊಳ್ಳುವಂಥ, ಅನುಭವಿಸುವಂಥ ಅವಕಾಶಗಳು ಇರಲಿಲ್ಲ. ಹೀಗಾಗಿ ಅವಳು ಏನೇ ಇದ್ದರೂ ಕೂಡ ಗಂಡನೇ ದೇವರು, ಗಂಡನ ಸೇವೆಯೇ ಪೂಜೆ. ಹೀಗಾಗಿ ಅಂಥ ಒಂದು ಕಾಲಘಟ್ಟ, ಅಂಥ ಒಂದು ವ್ಯವಸ್ಥೆ ಸಮಾಜದಲ್ಲಿತ್ತು. ಇಂಥ ಸ್ಥಿತಿಯೊಳಗೆ ಬಸವಣ್ಣನವರು ಏನೊಂದು ಹೊಸ ಕ್ರಾಂತಿ ಮಾಡಿದ್ರು. ಏನಿ ಎಲ್ಲ 5 ಭೇದಗಳನ್ನು ನಿರಸನ ಮಾಡಿ, 5 ಭೇದಗಳನ್ನು ನಿರಾಕರಿಸಿ ಅವಕ್ಕೆ ಸಮಾನವಾದಂಥ ಒಂದು ತಳಹದಿಯನ್ನು ತಂದುಕೊಟ್ರು. ಅಲ್ಲಿ ಧರ್ಮ ಆಗಲಿ, ಸಮಾಜ ಆಗಲಿ, ಇನ್ಯಾವುದೇ ಕ್ಷೇತ್ರದಲ್ಲಿ ಹೆಣ್ಣು ಗಂಡು ಅನ್ನುವಂಥ ಲಿಂಗಭೇದ ಇಲ್ಲ. ಬ್ರಾಹ್ಮಣ ಶೂದ್ರ ಅನ್ನುವಂತಹ ಈ ಜಾತಿ ಭೇದ ಇಲ್ಲ. ಬಡವ ಶ್ರೀಮಂತ ಅನ್ನುವಂಥ ವರ್ಗಭೇದ ಇಲ್ಲ. ಆಮೇಲೆ ಗೃಹಸ್ಥ ಸನ್ಯಾಸ ಅನ್ನುವಂಥ ಆಶ್ರಮ ಭೇದ ಇಲ್ಲ. ಇದನ್ನು ಕೂಡ ಅಷ್ಟೇ ಅತ್ಯಂತ ಗಮನಿಸಬೇಕಾದಂಥ ಅಂಶ ನಮ್ಮ ಬಸವ ತತ್ವದಲ್ಲಿ. ಮೊದಲೆಲ್ಲ ಸನ್ಯಾಸಿಗಳು ಶ್ರೇಷ್ಠ, ಹೌದು, ಗೃಹಸ್ಥರು ಕನಿಷ್ಠ. ಎಷ್ಟೋ ಸಲ ಈ ವೇದಾಂತದ ಹಿನ್ನೆಲೆಯೊಳಗೆ ಇತ್ತೀಚಿನವ್ರು ನಿಜವಾದ ವೇದಾಂತ ತಿಳ್ಕೊಂಡವ್ರು ಹಂಗೆ ಮಾತಾಡೋದಿಲ್ಲ. ಆದರೆ ಅರ್ಧಂಬರ್ಧ ತಿಳ್ಕೊಂಡಂಥವ್ರು ಅವರೆಲ್ಲ ಲೌಕಿಕರು, ಅವರೆಲ್ಲ ಗೃಹಸ್ಥರು. ಈ ಅಲೌಕಿಕವಾದಂಥ ಅಧ್ಯಾತ್ಮ ಸಾಧನೆ ಮಾಡುವಂಥವರು ಯಾವ ವ್ಯವಸ್ಥೆಯಿಂದ ಹುಟ್ಟಿ ಬರ್ತಾರೆ ಪ್ರಶ್ನೆ ಬರ್ತದಲ್ಲ. ಹೌದು, ಇವತ್ತು ವಿವೇಕಾನಂದರಿರ್ಬೋದು, ಬಸವಣ್ಣವ್ರು ಇರ್ಬೋದು, ಅಥವಾ ಇತ್ತೀಚೆಗೆ ಆಗಿ ಹೋದಂಥ ಅನೇಕ ಸ್ವಾಮೀಜಿಗಳಿರ್ಬೋದು, ಸನ್ಯಾಸಿಗಳಿರ್ಬೋದು, ಇವರೆಲ್ಲರೂ ಬಹಳ ಶ್ರೇಷ್ಠವಾದವರು,
ಮತ್ತು ಶ್ರೇಷ್ಠವಾದಂಥ ಅಧ್ಯಾತ್ಮದ ಸಾಧನೆ ಮಾಡ್ತಾರೆ ಅಂದರೆ ಈ ಸಾಧನೆ ಮಾಡುವಂತಹ ಈ ಶರೀರ ಏನಿದೆಯಲ್ಲ, ಈ ಶರೀರ ಗೃಹಸ್ಥ ಜೀವನ ಇಲ್ಲದೇನೆ ಆ ಶರೀರ ಈ ಭೂಮಿಗೆ ಬರ್ತದೇನೋ? ಹೌದು, ಬರೋದಿಲ್ಲ. ಎಂಥ ಮಹಾನ್ ಋಷಿಗಳು, ಮುನಿಗಳು, ಸನ್ಯಾಸಿಗಳು ಇವರೆಲ್ಲ ಹುಟ್ಟಿ ಬಂದಿರೋದು ಗೃಹಸ್ಥ ಧರ್ಮದ ತಳಹದಿಯ ಮೇಲೆ, ತಾಯಿ ತಂದೆಯರ ಹೊಟ್ಟೆಯಲ್ಲಿಯೇ. ಮತ್ತು ಈ ನಿಸರ್ಗ ಸಹಜವಾಗಿ, ಅದಕ್ಕೆ ಬಸವಣ್ಣನವರು ಈ ನಿಸರ್ಗಕ್ಕೆ ವಿರುದ್ಧವಾದಂಥ, ನಿಸರ್ಗದ ಅಸಹಜವಾದಂಥ ವ್ಯವಸ್ಥೆ ಇದು ಧರ್ಮದಲ್ಲಿ ಬೇಡ ಅಂತ ತಿಳ್ಕೊಂಡೆ ಸಹಜವಾದಂಥ ಗೃಹಸ್ಥ ಧರ್ಮದ ಆದರ್ಶದ ಮೇಲೆ ಧರ್ಮವನ್ನು ಕಟ್ಟಿದ್ರು. ಅಸಹಜವಾದಂಥ, ಕೃತಕವಾದಂಥ, ಒಳಗೊಂದು ಹೊರಗೊಂದು, ಅಂತರಂಗದಲ್ಲೊಂದು ಬಹಿರಂಗದಲ್ಲೊಂದು ಬದುಕು ಮಾಡುವಂಥ ಬದುಕಿಗಿಂತಲೂ ಸತ್ಯಶುದ್ಧವಾದ ಕಾಯಕ ಮಾಡ್ತಾ, ನಿತ್ಯ ಲಿಂಗಾರ್ಚನೆ ಮಾಡ್ತಾ, ಭಕ್ತಿಯ ದಾಸೋಹ ಮಾಡ್ತಾ, ಸಂತೃಪ್ತಿಯ ಸಹಜ ಬದುಕುವಂತಹ ಶರಣರ ಹೊಂದಿದೆ ನಿಜವಾದ ಸಹಜವಾದ ಬದುಕು, ಅಧ್ಯಾತ್ಮ ಅನ್ನೋದನ್ನು ಕೊಡೋದಕ್ಕಾಗಿ ಅವರು ಗೃಹಸ್ಥ ಧರ್ಮ ಪ್ರಮುಖವಾದಂಥ ಆ ತಳಹದಿಯ ಮೇಲೆ ಹೊಸ ಧರ್ಮ ವ್ಯವಸ್ಥೆಯನ್ನು ಕಟ್ತಾರೆ. ಇದಕ್ಕೆ ಅನೇಕ ಜನ ನಮಗೆ ಉದಾಹರಣೆ, ಸಾಕಷ್ಟು ಶರಣ ದಂಪತಿ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ, ಮೋಳಿಗೆ ಮಹಾದೇವಿ ಮಾರಯ್ಯನವರು, ಇವರೆಲ್ಲ ಅನೇಕ ಜನ ಇಂಥವ್ರು, ರಾಯಮ್ಮ, ದಾಸಿಮಯ್ಯ, ದುಗ್ಗಳೆ, ಆಮೇಲೆ ಗಜೇಶ ಮುಸಣಮ್ಮ, ಹೀಗೆ ಸಾವಿರ ಅಪ್ಪಣ್ಣ, ನೀಲಾಂಬಿಕೆ, ಗಂಗಾಂಬಿಕೆ, ಬಸವಣ್ಣವರು, ಅನೇಕ ಹೆಚ್ಚೆಚ್ಚು ಎಲ್ಲಾನು ಒಂದು ಕೆಲವು ಜನರನ್ನ ಬಿಟ್ರೆ ಉಳಿದವರೆಲ್ಲ ಗೃಹಸ್ಥ ಜೀವನದಲ್ಲಿ ಇದ್ಕೊಂಡೆ. ಈಗ ಒಂದು ವೇಳೆ ಗೃಹಸ್ಥ ಜೀವನ ನಾವು ತುಚ್ಛ ಅನ್ನೋದಾದ್ರೆ, ಕನಿಷ್ಠ ಅನ್ನೋದಾದ್ರೆ, ಇಂಥ ಮಹಾನ್ ದಾರ್ಶನಿಕ ಬಸವಣ್ಣನವರು ಹೆಂಗೆ ಹುಟ್ಟಿದ್ರು? ಹೌದು, ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರು ಹೆಂಗೆ ಹುಟ್ಟಿದ್ರು? ವಿವೇಕಾನಂದರ ಹೆಂಗೆ ಹುಟ್ಟಿದ್ರು? ಈಗಿರುವಂತಹ ಅನೇಕ ಎಲ್ಲ ಮಹಾನ್ ಪೂಜ್ಯ ಸ್ವಾಮೀಜಿಗಳು ಅಂತ ನಾವೇನು ಹೇಳ್ತೀವಿ, ಅವರೆಲ್ಲ ಬಂದಿರೋದು ಗೃಹಸ್ಥ ಧರ್ಮದ ವ್ಯವಸ್ಥೆಯೊಳಗೆ ಅಲ್ವೇ? ಆ ತಾಯಿ ತಂದೆಯರ ಪವಿತ್ರವಾದಂಥ, ಪ್ರಾಮಾಣಿಕವಾದಂಥ ದುಡಿಮೆಯಿಂದ, ಕಾಯಕದಿಂದ, ಪರಿಶ್ರಮದಿಂದ ಅಂಥ ಒಂದು ಬದುಕಿನೊಳಗನೆ ಇಂಥ ಮಹಾನ್ ವ್ಯಕ್ತಿಗಳು ಹುಟ್ಟಿ ಬಂದ್ರಲ್ಲ ಅಂದಾಗ ಗೃಹಸ್ಥ ಜೀವನ ಕಡಿಮೆ ಹೆಂಗೆ? ಅದಕ್ಕೆ ಅಲ್ಲಿ ಸನ್ಯಾಸಿ ಮತ್ತು ಗೃಹಸ್ಥ, ಸನ್ಯಾಸಿ ಶ್ರೇಷ್ಠ, ಗೃಹಸ್ಥ ಕಡಿಮೆ ಅನ್ನುವಂಥ ಒಂದು ಭೇದವನ್ನು ಕೂಡ ಅವರು ತೊಡೆದು ಹಾಕಿರುವುದನ್ನು ನಾವು ನೋಡ್ತೇವೆ. ಇಂಥ ಈ ನಿಸರ್ಗದಲ್ಲೆಲ್ಲ, ಈ ನಿಸರ್ಗ ಇರೋದೇ ಹಾಗೇನೆ. ಒಂದು ವೇಳೆ ನಿಸರ್ಗದ ಎಲ್ಲ ವಸ್ತುಗಳು ಸನ್ಯಾಸ ದೀಕ್ಷೆ ತಗೊಂಡ್ಬಿಟ್ಟು ಅಂತ ತಿಳ್ಕೊಳ್ರಿ. ನನ್ನ ಅನಿಸಿದ್ದು ಹೇಳ್ತಾ ಇದ್ದೀನಿ ನಾನು. ಎಲ್ಲ ಬಿತ್ತಿದ ಬೀಜಗಳೆಲ್ಲ ಮೊಳಕೆ ಒಡಿಲಿಲ್ಲ ಅಂದರೆ, ತೆನೆಗಳು ಬಿಡಲಿಲ್ಲ ಅಂದರೆ, 1,000 ಕಾಳು ಬರಲಿಲ್ಲ ಅಂದರೆ, ನೀವು ನೆಟ್ಟ ಮಾವಿನ ಮರಕ್ಕೆ ಹಣ್ಣು ಬಿಡಲಿಲ್ಲ ಅಂದರೆ, ನೀವು ಕಟ್ಟಿದ ಎಮ್ಮೆ ಆಕಳುಗಳು ಗೊಡ್ಡಾಗ್ಬಿಟ್ರೆ ಬದುಕು ಏನು? ಬದುಕು ಶೂನ್ಯ ಆಗ್ಬಿಡುತ್ತೆ. ಬದುಕು ಏನದ? ಈ ಬದುಕೆಲ್ಲ ಸಮೃದ್ಧವಾಗಿರೋದು ಒಂದಕ್ಕೆ ವಿಕಾಸ ಆಗ್ತಾ ಆಗ್ತಾ 1,000 ಆಗ್ತಾ ಆಗ್ತಾ ಅದನ್ನು ಸಹಜವಾಗಿ ಬದುಕಿನೊಳಗೆ ನಾವು ಪಡಿತಾ ಅದರಿಂದ ನಾವು ಶಕ್ತಿ ಪಡಿತೀವಿ. ಈಗ ಧಾನ್ಯಗಳೆಲ್ಲ ಹಾಗೆ ಇದ್ದರೆ ಅದು ನಿರ್ಜೀವ. ಈ ಚೈತನ್ಯವಾಗಿರುವಂಥ ಈ ಶರೀರದೊಳಗೆ ಆ ಧಾನ್ಯಗಳು ಆಹಾರವಾಗಿ ಹೋದರೆ ಆ ಧಾನ್ಯಗಳು ಚೈತನ್ಯದ ಸ್ಪರ್ಶದಿಂದ ಅವು ಶಕ್ತಿಯಾಗಿ ಕನ್ವರ್ಟ್ ಆಗ್ತವೆ, ಎನರ್ಜಿ ಆಗ್ತದೆ. ಹಾಗೇ ಈ ವ್ಯವಸ್ಥೆಯೊಳಗೆ ಚೈತನ್ಯ ಮತ್ತು ಸ್ಥಾವರ ಇವೆರಡರ ಮಿಲನ, ಇವೆರಡರ ಸಂಯೋಗ ಅಲ್ಲಿ ಚೈತನ್ಯದ ಉಗಮ ಆಗ್ತದೆ. ಈಗ 12ನೇ ಶತಮಾನದ ಸಾಕಷ್ಟು ವಚನಕಾರತಿಯರು ಸಾಕಷ್ಟು ವಚನಗಳನ್ನು ನಮ್ಮ ವಚನ ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ಅವರ ವಚನಗಳಲ್ಲಿ ಅವರು ಏನನ್ನ ನಮಗೆ ತಿಳಿಸ್ಕೊಟ್ರು ಅಂತ ತಾವು ಹೇಳ್ತೀರಾ? ಈಗೆಲ್ಲ ನಾವೇನೀಗ ಹೇಳಿದಿವಲ್ಲ ಪಂಚಭೇದಗಳು, ಈ ಪಂಚಭೇದಗಳನ್ನೆಲ್ಲ ತಮ್ಮ ವಚನಗಳ ಮೂಲಕ ಶರಣೆಯರು ನಿರಸನ ಮಾಡಿದ್ದನ್ನು ನಾವು ಕಾಣ್ತೇವೆ. ಶರಣೆ ಸತ್ಯಕ್ಕ ಇರ್ಬೋದು, ಬೊಂತಾದೇವಿ ಇರ್ಬೋದು, ಆಮೇಲೆ ಮಸಣಮ್ಮ ಇರ್ಬೋದು, ಕಾಳವ್ವ ಇರ್ಬೋದು, ಈ ಎಲ್ಲ ಅನೇಕ ಜನ ಶರಣೆಯರು ಈ ಬಸವಣ್ಣನವರ ತತ್ವಗಳನ್ನು ತಮ್ಮ ಹೃದಯದೊಳಗೆ ಬಿತ್ತಿ ಬೆಳೆದು ಅದನ್ನು ಹೊರಗೆ ಅಭಿವ್ಯಕ್ತಗೊಳಿಸಿದ್ದಾರೆ. ಮತ್ತು ಇನ್ನೊಂದು
ಅದ್ಭುತವಾದಂಥ ಒಂದು ಸಮಾಜ ಹೆಂಗೆ ಸೃಷ್ಟಿಯಾಯಿತು ಅಂದರೆ, ಒಂದು ಕಾಲದಲ್ಲಿ ಅವರಿಗೆ ಮಾತನಾಡೋ ಸ್ವಾತಂತ್ರ್ಯ ಇರಲಿಲ್ಲ, ಮನೆಯಿಂದ ಹೊರಗೆ ಬರೋ ಸ್ವಾತಂತ್ರ್ಯ ಇರಲಿಲ್ಲ, ಚರ್ಚೆ ಇದು ಅಂತೂ ದೂರ ಉಳಿತು. ಅಂಥ ವಾಕ್ ಸ್ವಾತಂತ್ರ್ಯ ಇಲ್ಲದೆ ಇರುವಂಥ, ಆಲೋಚನೆ ಸ್ವಾತಂತ್ರ್ಯ ಇಲ್ಲದೆ ಇರುವಂಥ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲದೆ ಇರುವಂಥ ಕಾಲಘಟ್ಟದ ವ್ಯವಸ್ಥೆಯೊಳಗೆ ಹೆಂಗಿತ್ತು. ಆದರೆ ಈ 12ನೇ ಶತಮಾನಕ್ಕೆ ಬಂದರೆ ಇವ್ರು ಯಾರು ಏನು ಕಾಲೇಜ್ ಮೆಟ್ಲು ಹತ್ತಿದವರಲ್ಲ, ಡಿಗ್ರಿಗಳು ಪಡೆದವರಲ್ಲ, ಕುಟ್ಟವರು, ಬೀಸೋರು, ಬಟ್ಟೆ ತೊಳೆಯೋರು, ಹಗ್ಗ ಹೊಸಿಯೋರು, ಕೂಲಿ ಮಾಡೋರು, ನೀರು ತುಂಬೋರು, ಇವರೆಲ್ಲ ಅದ್ಭುತವಾದಂಥ ಅನುಭಾವಿಗಳಾಗಿ ವಚನಗಳನ್ನು ಬರೀತಾರೆ. ಆ ವಚನಗಳು ಒಂದೊಂದು ಎಂಥ ವಚನಗಳು ಅಂದರೆ, ತಮ್ಮ ಆತ್ಮವಿಕಾಸದೊಂದಿಗೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂತಹ, ಪ್ರಶ್ನಿಸುವಂತಹ, ವಿಮರ್ಶಾತ್ಮಕವಾದಂಥ ಒಂದು ವಚನಗಳನ್ನು ನಾವು ಶರಣೆಯರ ವಚನಗಳಲ್ಲಿ ನೋಡ್ತೇವೆ. ಈಗ ಹೆಣ್ಣು ಮಕ್ಕಳು ನಾವು ಸಾಕಷ್ಟು ಪೂಜೆಗಳನ್ನ ಮಾಡ್ತೀವಿ ಅಲ್ವಾ? ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲೇ ಸತ್ಯಕ್ಕ ಹೇಳ್ತಾರೆ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ ಅಂತ ಹೇಳ್ತಾರೆ. ಆ ಒಂದು ವಚನದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಹಿಂದಿನಿಂದ ಬಂದಂಥ ಧರ್ಮ ವ್ಯವಸ್ಥೆ ಹೇಗಿತ್ತು ಅಂದರೆ, ಧರ್ಮ ಅಂದ್ರೇ ಇಂಥ ಅನೇಕ ವೃತ್ತಗಳು, ನಿಯಮಗಳು, ಆಚರಣೆಗಳು. ಆಮೇಲೆ ಭಕ್ತ ಅಂದರೆ ಏನಪ್ಪ? ಭಕ್ತ ಅಂದರೆ ಅವನು ಎಲ್ಲ ಹೊರಗಿನ ಲಾಂಛನಗಳನ್ನೆಲ್ಲ ಹಾಕ್ಕೊಂಡು, ಆಮೇಲೆ ಕೈಯೊಳಗೆ ಹೂವಿನ ಬುಟ್ಟಿನೋ, ಹಣ್ಣಿನ ಬುಟ್ಟಿನೋ, ಉದಿನ ಕಡ್ಡಿ, ತೆಂಗಿನಕಾಯಿ ತೊಗೊಂಡು ಅವನು ಗುಡಿಗೆ ಹೊರಟಿದ್ನಂದರೆ, ಅಥವಾ ಯಾವುದೋ ಒಂದು ಇದಕ್ಕೆ ಪೂಜಾ ಹೋಗ್ತಿದ್ನಂದ್ರೆ ಅವನು ಸದ್ಭಕ್ತ, ಅವನು ಭಕ್ತ ಅಂತಿದ್ರು. ಆದರೆ ಶರಣರ ಕಾಲಕ್ಕೆ ನಾವು ಬಂದರೆ, ಭಕ್ತನ ಮೊದಲನೇ ಲಕ್ಷಣ ಏನು ಅಂದರೆ ಕಾಯಕ ತತ್ವ. ಕಾಳವೆ ಅನ್ನುವಂಥ ಒಬ್ಬ ಶರಣೆ ಹೇಳ್ತಾಳೆ, ಬಡಿಗೇರ ಬಸಪ್ಪ ಅನ್ನುವಂಥ ಶರಣನ ಧರ್ಮಪತ್ನಿ ಕಾಳವೆ ಹೇಳ್ತಾಳೆ, ಇಲ್ಲಿ ಕಾಯಕವಿಲ್ಲದವನು ಭಕ್ತನಲ್ಲ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ, ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದೇ ನಿತ್ಯ ಮುಕ್ತಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಕಾಯಕ ತತ್ವದ ಬಗ್ಗೆ ಒಂದು ವ್ಯಾಖ್ಯಾನವನ್ನೇ ಕೊಡ್ತಾಳೆ. ಭಕ್ತ ಅಂದರೆ ಎಂಥ, ಏನು ಅವನ ಲಕ್ಷಣ ಏನು ಅಂದರೆ, ಅವನು ಕಾಯಕ ಮಾಡಬೇಕು, ಕಾಯಕ ಇಲ್ಲ ಅಂದರೆ ಅವನು ಭಕ್ತನಲ್ಲ ಅನ್ನುವಂಥ ನಿರ್ಧಾರ ಹೇಳುವಂತಹ ಒಂದು ಅನುಭವ, ಒಂದು ಆತ್ಮವಿಶ್ವಾಸ ಅವಳಲ್ಲಿ ಬಂದದ್ದನ್ನು ನಾವು ಕಾಣ್ತೀವಿ. ಕಾಯಕದಲ್ಲೇ ಒಂದು ಬಹಿರಂಗ ಪೂಜೆ ಅಂತ ಹೇಳ್ತಿದ್ದಾರೆ. ಕಾಯಕವೇ ಬಹಿರಂಗ ಪೂಜೆ. ಬಹಿರಂಗನೂ ಆಯ್ತು, ಕಾಯಕದಿಂದ ತನುವಿನಿಂದ ಮಾಡುವಂಥ ಪೂಜೆ ಇದು. ಏನು ಕಾಯಕ, ನಾವು ಬೆವರು ಸುರಿಸಿ ದುಡಿತೀವಿ, ಕೇವಲ ದುಡಿಮೆ ಅಷ್ಟಕ್ಕೆ ನಿಲ್ಲೋದಿಲ್ಲದು. ಆ ದುಡಿಮೆಯಿಂದ ಬಂದಂಥ ಸಂಪತ್ತು ಪ್ರಸಾದ ಆಗ್ತದೆ, ಆ ಸಂಪತ್ತನ್ನು ನಾವು ಹಂಚಿಕೊಂಡು ಉಂಡಾಗ ದಾಸೋಹ ಆಗ್ತದೆ. ಹೀಗೆ ಕಾಯಕದ ತಳಹದಿ ಇರಲಿಲ್ಲ ಅಂದರೆ ಧರ್ಮದ ಯಾವ ತತ್ವಗಳಿಗೂ ಕೂಡ ಬೆಲೆ ಇಲ್ಲ. ಕಾಯಕದಿಂದ ಅಂತರಂಗದ ಶುದ್ಧಿ, ಬಹಿರಂಗದ ಶುದ್ಧಿ ಎರಡೂ ಕೂಡ. ಕಾಯಕದಿಂದ ತನು ಅಷ್ಟೇ ಆರೋಗ್ಯಪೂರ್ಣ ಆಗೋದಿಲ್ಲ, ಮನಸ್ಸು ಕೂಡ. ಎಲ್ಲಿ ತನು ಆರೋಗ್ಯವಾಗಿರ್ತದೋ ಅಲ್ಲಿ ಮನಸ್ಸು ಆರೋಗ್ಯವಾಗಿರ್ತದೆ. ತನು ಆರೋಗ್ಯಕ್ಕೆ ಕಾಯಕ ತತ್ವ ಆದರೆ, ಮನಸ್ಸಿನ ಆರೋಗ್ಯಕ್ಕೆ ಲಿಂಗ ತತ್ವ ಅಂತಲೂ ಹೇಳ್ತೀವಿ. ಮತ್ತು ತನು ಮನದ ಈ ಎರಡೂ ಆರೋಗ್ಯಗಳು ಕಾಯಕ ಮತ್ತು ಇಷ್ಟಲಿಂಗ ತತ್ವ ಪೂಜೆ, ಇದನ್ನು ನಾವು ಗಮನಿಸ್ತೀವಿ. ಅದ್ರ ಜೊತೆಗೆ ನೀವು ಹೇಳಿದ ಹಾಗೆ ಸತ್ಯಕ್ಕ ಅನ್ನೋ ಶರಣೆ ಹೇಳ್ತಾಳೆ. ಯಾಕಂದರೆ ನಮ್ಮ ಹೆಣ್ಮಕ್ಳು ಸಮಾಜದೊಳಗೆ ಗಮನಿಸಿದರೆ ಇವರೆಲ್ಲ ಅಂದರೆ ಹೊರಗೆ ಎಲ್ಲ ಹುಡುಕುವಂತ ಹೋಗುವಂಥ ಮನಸ್ಥಿತಿಯಲ್ಲಿ ಭಾಳ ಇದೆ. ಮನಸ್ಸಿನ ಹೊರಗಿನ ಕಣ್ಣಿನ ರಂಜನೆ, ಹೊರಗಿನ ಆಕರ್ಷಣೆ, ಹೊರಗಿನ ಪ್ರದರ್ಶನದ ವಸ್ತುಗಳು, ಹೀಗೆ ಹೊರಗೆ ಹುಡುಕುವಂಥ ಮನಸ್ಸುಗಳು. ಅದಕ್ಕೆ ಆಕೆ ಹೇಳ್ತಾಳೆ, ಸತ್ಯಕ್ಕ ಅನ್ನುವಂಥ ಶರಣೆ, ಇಲ್ಲಿ ಅರ್ಚನೆ ಪೂಜನೆ ನೇಮ ಅಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪ ಆರತಿ ನೇಮವಲ್ಲ. ನೇಮ ಯಾವ್ದು ಹಾಗಾದ್ರೆ? ಪರಧನ ಪರಸ್ತ್ರೀ ಪರದೈವ ಕೆರಗದಿಪ್ಪುದೇ ನಿತ್ಯ ನೇಮ ಕಾಣ ಶಂಭುಜಕ್ಕೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಅವ್ರು ಹೇಳೋ ಯಾಕಂದ್ರೆ ಇಲ್ಲಿ ತನಕ ಏನಿತ್ತು, ಹೊರಗಿನ ಇದೇ ಒಂದು ದೊಡ್ಡ ಪೂಜೆ ಅನ್ನುವಂಥ ಭಾವನೆಗಳಿದ್ದು. ಇವತ್ತಿಗೂ ಕೂಡ ಅಂದ್ರೆ ನಾವು ಹಾಗೆ ಪೂಜಾ ಮಾಡುವಂಥವರನ್ನ ತಿರಸ್ಕಾರ ಮಾಡ್ತೀವಿ ಅಂತಲ್ಲ, ಆದರೆ ಹೊರಗೆ ಮನಸ್ಸು ತಿರುಗ್ತಾ ಇತ್ತು. ನಮ್ಮನ್ನೆಲ್ಲ ಹಿಡ್ಕೊಂಡೆ ನಾವು ಹೇಳೋದಾದ್ರೆ ಬರೀ ಹೊರಗೆ ಕಣ್ಣಿನ ಅಲಂಕಾರ, ಬಹಳಷ್ಟು ಶೃಂಗಾರ ಮಾಡಿ
ನಾವೇನೇನು ಶೃಂಗಾರ ಮಾಡ್ಕೊಳ್ತೀವೋ ಅದೆಲ್ಲ ಮೂರ್ತಿಗೆ ಶೃಂಗಾರ ಮಾಡಿ ಅನೇಕ ಭಕ್ಷ್ಯ ಭೋಜ್ಯಗಳನ್ನಿಟ್ಟು ಬಂಗಾರದ ಸರ, ಸೀರೆ, ಕುಬುಸ ಏನೇನೆಲ್ಲ ಅದಕ್ಕೆ ನಮ್ಮಂಗ ಅವ್ರನ್ನ ಸೃಷ್ಟಿ ಮಾಡ್ತೀವಿ, ಅವ್ರಂಗ ನಾವಾಗೋದಿಲ್ಲ. ಇಷ್ಟಲಿಂಗ ತತ್ವ ಏನು? ಲಿಂಗವೇ ನಾವಾಗುವ ತತ್ವ. ಆದ್ರೆ ಇಲ್ಲಿ ಹೊರ ಏನ್ ಮಾಡ್ತೀವಿ, ನಾವು ಸೃಷ್ಟಿಸಿದ ದೇವರುಗಳಿವೆ. ನಮ್ಮನ್ನು ಸೃಷ್ಟಿಸಿದಂಥ ವಿಶ್ವ ಚೈತನ್ಯ ದೇವತತ್ವವೇ ಬೇರೆ, ನಾವೇ ಸೃಷ್ಟಿಸಿಕೊಂಡಂಥ ನೂರಾರು ದೇವರುಗಳನ್ನು ಇಟ್ಟು ವೈಭವದಿಂದ ಪೂಜೆ ಮಾಡಿ ಒಮ್ಮೊಮ್ಮೆ ಅನಿಸ್ತದೆ ಅಲ್ಲಿ ನೆರೆದವರ ಮನಸ್ಸು, ನೆರೆದವರ ಇಂದ್ರಿಯಗಳು ಏನು ಯೋಚನೆ ಮಾಡ್ತವೆ. ಅಲ್ಲಿ ಹೋದವ್ರು ಏನಾರ ಅಧ್ಯಾತ್ಮದ ಬಗ್ಗೆ, ಧರ್ಮದ ಬಗ್ಗೆ ಏನಾದರೂ ಮಾತಾಡ್ತಾರೇನೋ? ಇಲ್ಲ. ನಾನು ಕಂಡದ್ದು ಮಾತ್ರ, ಈ ಸೀರೆ ಯಾವಾಗ ತಗೊಂಡ್ರಿ, ಎಲ್ಲಿ ಸಿಕ್ತು, ಭಾಳ ಚಂದಿದೆ ನೋಡ್ರಿ, ಈ ಆಭರಣ ಎಲ್ಲಿ ಮಾಡಿಸಿದ್ರಿ, ಎಷ್ಟು ಡಿಸೈನ್ ಚೆನ್ನಾಗಿದೆ, ಎಲ್ಲಿ ಏನು ಎಂತು, ಇಂಥ ಮಾತುಗಳಿರ್ತವೆ ವಿನಃ ಅಧ್ಯಾತ್ಮದ ಬಗ್ಗೆ ಆಗಲಿ, ಧರ್ಮ ದೇವರ ಬಗ್ಗೆ ಆಗಲಿ, ತತ್ವಗಳ ಬಗ್ಗೆ ಆಗಲಿ ಆಲೋಚನೆ ಇರುವುದೇ ಇಲ್ಲ. ಹಾಗಾದ್ರೆ ಒಂದು ಪ್ರಶ್ನೆ ನನಗೆಲ್ಲ ಉದ್ಭವ ಆಗುತ್ತೆ. ಪರಮಾತ್ಮನಿಗೆ ನಾವು ಸೃಷ್ಟಿಕರ್ತ ಅಂತ ನಾವು ಏನೆಲ್ಲ ಕರಿತೀವೋ, ಅವನು ನಿಜವಾಗ್ಲೂ ಈ ವೈಭವೀಕರಣವಾದಂತಹ ಬಹಿರಂಗ ಪೂಜೆಯನ್ನು ಒಪ್ಪುತ್ತಾನೋ, ಅಥವಾ ಕಾಯಕ ದಾಸೋಹ ಮಾಡುವಂತಹ ಈ ಅಂತರಂಗದ ಪೂಜೆಯನ್ನು ಒಪ್ಪುತ್ತಾನ ಅಂತ ನೀವು ತಿಳಿಸ್ತೀರಾ? ನಾನು ಹೇಳೋದಲ್ಲ, ಶರಣರೇ ಹೇಳ್ತಾರೆ ಈ ವಿಶ್ವ ಚೈತನ್ಯವನ್ನ ಒಲಿಸಿಕೊಳ್ಳೋದು ಅದು ಏನೂ ಅಲ್ವೇ ಇಲ್ಲ. ಅದು ಆ ವಿಶ್ವ ಚೈತನ್ಯದ ಸ್ವರೂಪವೇ ನಾವಾಗಿದ್ದೀವಿ, ಆದ್ರೂ ಮರ್ತೀವಿ. ನಮ್ಮೊಳಗೆ ಆ ವಿಶ್ವ ಚೈತನ್ಯದ ಅಂಶವೇ ಇದೆ, ನಾವು ಆ ವಿಶ್ವ ಚೈತನ್ಯ ಸ್ವರೂಪಿಗಳೇ. ಆದರೆ ಅದನ್ನು ತಿಳ್ಕೊಳ್ಳಾರ್ದೆ ಮರೆತು ಎಲ್ಲೋ ದೇವರಿದ್ದಾನೆ ಅಂತ ತಿಳ್ಕೊಂಡು ಆ ದೇವ್ರನ್ನ ಒಲಿಸೋದಕ್ಕೆ ಇಷ್ಟು ಜಪ ಮಾಡಬೇಕು, ಇಷ್ಟು ತಪ ಮಾಡಬೇಕು, ಇಷ್ಟು ಪತ್ರಿ ಏರಿಸ್ಬೇಕು, ಇಷ್ಟು ಕೂಡ ಅಭಿಷೇಕ ಹಾಕಬೇಕು, ಇಷ್ಟು ತುಪ್ಪದ ಆರತಿ ಮಾಡಬೇಕು, ಈ ಇದನ್ನ ಇವೆಲ್ಲ ನಾವು ಅವನು ಒಲಿಸ್ಲಿಕ್ಕೆ ಇವೆಲ್ಲ ಬೇಕು ಅಂತ ಭ್ರಮೆಗೊಳಗಾಗಿವಿ, ಕಲ್ಪಿಸ್ಕೊಂಡಿವಿ ಅಷ್ಟೇ. ಆದ್ರೆ ಅದನ್ನೇ ಇಲ್ಲಿ ಆ ಸತ್ಯಕ್ಕೆ ಹೇಳ್ತಾಳೆ, ಅರ್ಚನೆ ಪೂಜನೆ ಇವ್ಯಾವ ನೇಮ ಅಲ್ಲ. ನೇಮ ಹಾಕ್ಕೊಂಡ್ವಿ ಅಂದ್ರೆ ನಮ್ಮ ಆಲೋಚನೆ ಎಲ್ಲ ನೇಮದ ಕಡೆನೇ ಇರ್ತದೆ. ಈಗ ನಮ್ಮ ಹೆಣ್ಮಕ್ಳಿಗೆ ಒಂದು ಭಯ ಇದೆ, ಯಾವುದಾದ್ರೂ ವ್ರತ ಅಥವಾ ಪೂಜೆಗಳು ಇದನ್ನ ಮಾಡದೆ ಹೋದ್ರೆ ನಮ್ಮ ಕುಟುಂಬಕ್ಕೆ ಏನಾದ್ರೂ ಕೆಟ್ಟದಾಗತ್ತೇನೋ, ನಾವು ಇದನ್ನ ಬಿಟ್ಟರೆ ಅಂತ. ಅಂತವರಿಗೆ ನೀವು ಏನು ಕಿವಿ ಮಾತನ್ನ ಹೇಳ್ತೀರಿ? ಅಂಥವ್ರಿಗೆ ಕಿವಿ ಮಾತು ಅಂದ್ರೆ ಶರಣರೇ ಹೇಳ್ತಾರೆ, ಬಸವಣ್ಣವರೇ ಹೇಳ್ತಾರೆ, ಈ ಬಸವ ತತ್ವವೇ ಈ ತತ್ವಗಳನ್ನ ಅರಿತುಕೊಂಡು ನಾವು ಬದುಕಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ನಮ್ಮ ಮನಸ್ಸು ದುರ್ಬಲ ಇದ್ದ ಮನಸ್ಸು ಸಬಲ ಆಗ್ತಾ ಹೋಗ್ತದೆ. ಇದೇ ಶರಣರು ಕೊಟ್ಟಂತ ಒಂದು ತರಬೇತಿ ಪಾಠ. ನಮಗೇನು ಕೊಟ್ಟರು ಅಂದ್ರೆ ನಮ್ಮ ದುರ್ಬಲ ಮನಸ್ಸು ಸಬಲ ಆಗುವಂಥ ಒಂದು ವ್ಯವಸ್ಥೆ ಕೊಡ್ತಾರೆ. ಎಲ್ಲಿ ಅದೆಲ್ಲ ಭಯ ಆಗುತ್ತೆ ಅಂದ್ರೆ ದುರ್ಬಲ ಮನಸ್ಸುಗಳಿಗೆ ಮಾತ್ರ ಭಯ. ಎಲ್ಲಿ ಏನಾಗುತ್ತೋ ಅಲ್ಲಿ ಎಲ್ಲಿ ನಾನು ಸರಿಯಾದ ಮಾರ್ಗದೊಳಗೆ ನಡೆದಿದ್ದೀನಿ, ನನಗೆ ಏನೋ ಆಗಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮನಸ್ಸು ಸದೃಢ ಆಯಿತು ಅಂದರೆ ಅದಕ್ಕೆ ಈ ಥರ ಮನಸ್ಸಿಗೆ ತರಬೇತಿ ಕೊಡುವಂಥದ್ದು. ಮನಸ್ಸು ಈ ವಿಶ್ವವೆಲ್ಲ ನಡೆಸ್ತಾ ಇರುವಂಥ ಒಂದು ವಿಶ್ವ ಚೈತನ್ಯ, ಅದು ಸಕಲ ಜೀವರಾಶಿಗಳಿಗೂ ಕೂಡ ಸಮಾನವಾಗಿದೆ. ಅಂಥ ತತ್ವ, ಅಂಥ ಇದನ್ನು ನನ್ನೊಳಗೂ ಇದೆ. ನನ್ನ ಹಾಗೆ ಉಳಿದೆಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಆ ವಿಶ್ವ ಚೈತನ್ಯ ಇದೆ. ಅಂದಮೇಲೆ ಆ ವಿಶ್ವ ಚೈತನ್ಯ ಸ್ವರೂಪಿಗಳಾದ ಸಕಲ ಜೀವಿಗಳೂ ಕೂಡ ಶಿವಸ್ವರೂಪಿಗಳೇ ಅಂತ ನಮ್ಮಲ್ಲಿ ಭಾವನೆ ಬಂತು ಅಂದರೆ ಆವಾಗ ನಮ್ಮ ಮನಸ್ಸು ಸಬಲ ಆಗ್ತದೆ. ಇನ್ನೊಂದು ಮಾತು, ಇದಕ್ಕೆ ಇನ್ನೊಂದು ಪೂರಕವಾಗಿ ಮಾತು ಅಂದರೆ ಇಷ್ಟಲಿಂಗ ತತ್ವ ಏನಿದೆಯಲ್ಲ, ಈ ಇಷ್ಟಲಿಂಗ ಪೂಜೆ ಮಾಡುವವರು ಯಾವ ದೇವಾನುದೇವತೆಗಳನ್ನು ಕೂಡ ಬಿಟ್ಟಿಲ್ಲ ಅಂದ್ರೆ ಹೆಂಗೆ? ವಿಶ್ವವನ್ನೇ ಒಳಗೊಂಡಿದೆ. ವಿಶ್ವ ಚೈತನ್ಯ, ವಿಶ್ವವನ್ನೇ ಒಳಗೊಂಡಂಥ ಚೈತನ್ಯ. ನಾವು ಹೇಳ್ತೀವಲ್ಲ, ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಹೇಳ್ತೀವಿ. ಲಿಂಗ ಮಧ್ಯೆ, ಲಿಂಗ ಅಂದ್ರೆ ಚೈತನ್ಯ, ಎಲ್ಲವೂ ಅಡಗಿದೆ. ಈ ವಿಶ್ವದ ಆಕಾರದಲ್ಲಿ ಲಿಂಗ ತತ್ವ ಇರೋದನ್ನ ವಿಶ್ವದೊಳಗೆ ಎಲ್ಲಾ ಚೈತನ್ಯವು ಎಲ್ಲವೂ ಅಡಗಿದೆ. ಈ ವಿಶ್ವ ಚೈತನ್ಯವನ್ನೇ ನಾವು ಪೂಜಿಸ್ತಾ ಇರೋದ್ರಿಂದ ನಾವು ಯಾವುದನ್ನು ಕೂಡ ತಿರಸ್ಕಾರ ಮಾಡಿಲ್ಲ ಅಥವಾ ಅವಮಾನ ಮಾಡಿಲ್ಲ, ಬಿಟ್ಟಿಲ್ಲ. ಅದಕ್ಕಿಲ್ಲಿ ಏನು ಹೇಳ್ತಾರೆ ಅಂದರೆ, ಇಷ್ಟಲಿಂಗವನ್ನು ಪೂಜೆ ಮಾಡುವ ನಾವು ವಿಶ್ವವನ್ನೇ ಪೂಜಿಸ್ತೀವಿ. ವಿಶ್ವ ಪೂಜಕರು ನಾವು, ವಿಶ್ವ ಕುಟುಂಬಿಗಳು ನಾವು, ವಿಶ್ವ ಪ್ರೇಮಿಗಳು ನಾವು, ಯೂನಿವರ್ಸಲ್ ಲವರ್ಸ್ ನಾವು.
ಅಂದ್ರೆ ಇಡೀ ವಿಶ್ವವನ್ನೇ ನಾವು ಪ್ರೀತಿಸ್ತೀವಿ. ಯಾಕಂದ್ರೆ ಇಡೀ ವಿಶ್ವದ ಜೀವಿಗಳಲ್ಲೆಲ್ಲ ಪರಮಾತ್ಮ ಚೈತನ್ಯ ಇರೋದ್ರಿಂದ ಆ ಪರಮಾತ್ಮ ಚೈತನ್ಯವನ್ನೇ ನಾವು ನೋಡುವ ನಮ್ಮ ಕಣ್ಣುಗಳು ಆ ಚೈತನ್ಯವನ್ನೇ ನೋಡಬೇಕು. ಆವಾಗ ಇವೆಲ್ಲ ಕೇವಲ ನಾವು ಮಾತನಾಡೋದಕ್ಕೆ ಎಷ್ಟು ಸುಲಭ ಇದೆಯೋ ಅಷ್ಟು ಸುಲಭ ಇಲ್ಲ. ನಾವು ದಿನ 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 ಮನಸ್ಸು ಮತ್ ಆ ಕಡೆ ಎಳೆದಾಗ ಈ ಕಡೆ ಎಳ್ಕೋಬೇಕು, ಮತ್ ಆ ಕಡೆ ಎಳೆದಾಗ ಈ ಕಡೆ ಅದಕ್ಕೆ ತರಬೇತಿ ಕೊಡಬೇಕು. ಅವಾಗ ಮನಸ್ಸು ಚಂಚಲವಾಗಬಾರದು, ಸಬಲ ಆಗ್ತದೆ ಅವಾಗ ಮನಸ್ಸು. ಅಂಥ ಮಾನಸಿಕ ಸಬಲತನ, ಮನಸ್ಸನ್ನು ಸಬಲಗೊಳಿಸುವಂಥ ಒಂದು ವ್ಯವಸ್ಥೆ ಬಸವಾದಿಶಂದ್ರ ತಂದುಕೊಟ್ರು, ಈ ಇಷ್ಟಲಿಂಗದ ವ್ಯವಸ್ಥೆ. ಅವಾಗ ಯಾವಾಗ ಅಕ್ಕಮಹಾದೇವಿ ಹೇಳ್ತಾಳೆ ನೋಡಿ, ಗುರು ಕೊಟ್ಟ ಇಷ್ಟಲಿಂಗ ಕರಸ್ಥಲದಲ್ಲಿರುವಾಗ ಇಲ್ಲೇ ಸಕಲ ತೀರ್ಥಕ್ಷೇತ್ರಗಳು ಇಪ್ಪವೆಂದು ಭಾವಿಸಿ ಇಲ್ಲೇ ಪೂಜಿಸಿ ಅಪ್ಪುದಯ್ಯ ಅಂತ ಹೇಳ್ತಾಳೆ. ಅಂದಾಗ ಇಲ್ಲಿ ನಂಬಿಕೆ ನಿಷ್ಠೆ ಇಟ್ಟು ಮತ್ತು ಇನ್ನು ಕೆಲವು ಬಹಳಷ್ಟು ಅಂತ ಇದು ಅದಾವ. ಇಷ್ಟೆಲ್ಲ ಕೊಟ್ಟರು ಕೂಡ ಕೆಲವ್ರು ಏನ್ ಮಾಡಿದ್ರು, ಇಷ್ಟಲಿಂಗಕ್ಕನೇ ಅಭಿಷೇಕ ಮಾಡೋದು, ರುದ್ರಾಭಿಷೇಕ ಮಾಡೋದು, ಹಾಲು ಮೊಸರು ತುಪ್ಪ ಹಾಕೋದು, ಇನ್ನೇನೇನೋ ಎಲ್ಲ ಯಾವುದು ನಮಗೆ ಸಹಜವಾಗಿ ಸುಲಭವಾಗಿ ನಮ್ಮ ಕಾಯಕದ ಪರಿಶ್ರಮಕ್ಕೆ ಸಿಗ್ತದೋ ಅದನ್ನ ನಾವು ಅರ್ಪಿಸಬಹುದು, ಪ್ರಕೃತಿಯಲ್ಲಿ ಸಿಗೋದನ್ನ. ಆಮೇಲೆ ಇನ್ನೊಂದು, ಇವೆಲ್ಲ ಅರ್ಪಿಸೋದ್ರ ಉದ್ದೇಶ ಏನು ಅಂದ್ರೆ ಅದ್ರ ಹಿಂದೆ ಒಂದು ತತ್ವ ಇದೆ. ಈಗ ಅಕ್ಕ ಮಹಾದೇವಿ ಹೇಳ್ತಾಳೆ ನೋಡಿ, ತನು ಕರಗದವರಲ್ಲಿ ಮಜ್ಜನವನೊಲ್ಲೆ ಯಾನೇನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆ ಯಾನೇನು, ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲೆ ಯಾನೇನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆ ಯಾನೇನು, ಅರಿವು ಕಣ್ದೆರೆಯದವರಲ್ಲಿ ಆರತಿಯನೊಲ್ಲೆ ಯಾನೇನು, ಪರಿಣಾಮಿಗಳಲ್ಲದವರಲ್ಲಿ ಪ್ರಸಾದವನೊಲ್ಲೆ ಯಾನೇನು, ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆ ಯಾನೇನು, ಹೃದಯ ಕಮಲ ಶುದ್ಧವಿಲ್ಲದವರಲ್ಲಿ ಇರಲೊಲ್ಲೆ ಯಾನೇನು, ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಲವನಿಂಬುಗೊಂಡು ಹೇಳ ಅಂತ ಚನ್ನಮಲ್ಲಿಕಾರ್ಜುನ. ಇವೆಲ್ಲ ಈ ವಿಚಾರಗಳು ಏನ್ ಬರ್ತಾವಲ್ಲ, ಇದು ನಮ್ಮ ತನು ಮನ ಭಾವ ಇವೆಲ್ಲ ಪರಿವರ್ತನೆಯಾಗಿ ಅವು ಪರಿಶುದ್ಧ ಆಗೋದ್ರ ಸಂಕೇತ ಇವೆಲ್ಲ ಹೊರಗಿನ ವಸ್ತುಗಳು. ಆದ್ರೆ ನಾವು ಸಾಯೋ ತನಕ ಬರೀ ಅದನ್ನ ಅರ್ಪಿಸೋದ್ರೊಳಗನೆ ಆ ವಿಷಯ ಕಳ್ಕೊಂಡ್ಬಿಟ್ರೆ, ಅರ್ಪಿಸೋದು ಮಾತ್ರ ಅಲ್ಲ ಅಷ್ಟೇ ಅಲ್ಲ, ಅದು ಇಲ್ಲದೆ ಇದ್ರೆ ಏನೋ ಅಪರಾಧ ಮಾಡಿವಿ, ಏನೋ ತಪ್ಪು ಹೋಯ್ತು, ಏನೋ ಇವತ್ತಿದು ಇಲ್ಲ ಅನ್ನುವಂತ ಭಾವನೆಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಜನರು ಈಗ ಪರಮಾತ್ಮನ ಬಗ್ಗೆ ಅಥವಾ ನಾವು ಏನು ದೇವರು ಸೃಷ್ಟಿಕರ್ತ ಅಂತ ಕರಿತೀವೋ ಅವನ ಬಗ್ಗೆ ಭಯವನ್ನ ಅವರು ಬೆಳೆಸ್ಕೊಳ್ತಾ ಇದ್ದಾರೆ ಹೊರತು ಭಕ್ತಿಯನ್ನ ಅಥವಾ ಪ್ರೀತಿಯನ್ನ ಬೆಳೆಸ್ಕೊಳ್ತಾ ಇಲ್ಲ. ಯಾರು ಇಷ್ಟಲಿಂಗ ಪೂಜೆಯನ್ನ ಮಾಡ್ಕೊಳ್ತಾ ಬರ್ತಾರೋ ಅವರಿಗೆ ಭಕ್ತಿ ಪ್ರೀತಿ ಎರಡು ಹೆಚ್ಚಾಗಿ ಈ ಭಯ ಅನ್ನೋ ಪದವೇ ಅವರ ಡಿಕ್ಷನರಿಯಿಂದ ಹೊರಟು ಹೋಗುತ್ತೆ ಅಲ್ವಾ? ಅಂದ್ರೆ ನಾವು ದೇವರನ್ನ ಪ್ರೀತಿಸ್ಬೇಕು, ಭಕ್ತಿಯಿಂದ ಅವನನ್ನ ಪೂಜಿಸ್ಬೇಕೇ ಹೊರತು ಭಯದಿಂದ ಅವನನ್ನ ಯಾವತ್ತೂ ಪೂಜಿಸಬಾರ್ದು. ಆ ಭಯದಿಂದ ಪೂಜೆ ಮಾಡಿದಾಗ ಆ ಪರಮಾತ್ಮ ನಮ್ಗೆ ಒಲಿಯೋದು ಕೂಡ ಇಲ್ಲ. ಮತ್ತೆ ಅದು ಭಯದ ಆಧಾರದ ಮೇಲೆ ಪೂಜೆ ಏನ್ ಮೊದ್ಲಿಂದ ಬಂತಲ್ಲ, ಮೊದ್ಲಿನಿಂದ ಬಂದಂತಹ ಒಂದು ಭಕ್ತಿಯ ವ್ಯವಸ್ಥೆ, ಅಲ್ಲಿ ಭಯ ಅಂದ್ರೆ ಯಾವ್ದು ಏನಾಗ್ತದೋ ಅನ್ನುವಂಥ ಭಯದಿಂದಲೇನೆ ಅನೇಕ ಪೂಜೆಗಳನ್ನು ನಾವು ನೋಡಿದ್ರೆ ಅದೇ ಅರ್ಥದೊಳಗನೆ ಪ್ರಯೋಗದಲ್ಲಿ ಅದಾವ. ಹಾವು, ಈಗ ಮನೆ ಪಂಚಮಿಗೆ ಹಾಲು ಎರೆದಿಲ್ಲ, ಹಾವು ನಮ್ಮನ್ನು ಕಡಿದ್ರೆ ನಾವು ಸಾಯ್ತೀವಿ, ವಿಷ, ಅದನ್ನ ನಮ್ ಕಡಿದೇ ಇರಲಿ ಅನ್ನುವಂಥ ಭಯದ ಇದರಿಂದ ಅದಕ್ಕೆ ಏನೆಲ್ಲ ಅರ್ಪಿಸ್ಲಿಕ್ಕೆ ಹೋದ್ರು. ಹಾವಿನ ಆಹಾರ ಹಾಲಲ್ಲ. ಹೌದು, ಹಾವಿನ ಆಹಾರ ಹಾಲಲ್ಲ. ಒಂದ್ ವೇಳೆ ಅದ್ರ ಆಹಾರ ಹಾಲಾಗಿದ್ರೆ ಹಾವಿಗೆ ಅದ್ರ ಮರಿಗಳು ಹುಟ್ಟಿದ ಕೂಡಲೇ ತಾಯಿ ಹಾಲು ಕುಡಿಬೇಕಾಗಿತ್ತದು. ಹೌದು, ಅದು ತಾಯಿ ಹಾಲು ಕುಡಿಯೋದಿಲ್ಲ ಅಲ್ಲ, ಹಾವು ಮಾಂಸಾಹಾರಿ, ಅದು ಸಸ್ತನಿ, ಇದು ಅಲ್ಲದು. ಹೀಗಾಗಿ ಅದು ಅದರದ ಅಲ್ಲದೇ ಇರುವಂತ ಆಹಾರ, ಅದು ಅದರದೇ ಆಹಾರ ಅನ್ನುವಂಗೆ ಇವರು ಅದ್ರ ಮೇಲೆ ಹಾಲು ಎರಿಲಿಕ್ಕೆ ಹೋಗ್ತಾರೆ, ನಾಗವಂತಗಳನ್ನು ಹುಡ್ಕೊಂತ ಹೋಗ್ತಾರೆ. ಆ ಹಾಲು ಇದೆಲ್ಲ ಎಷ್ಟೋ ಟಿವಿ ಒಳಗೂ ಕೂಡ ಯಾವ್ಯಾವ ಇದು ಬಂದಾವ ಆ ಸಂದರ್ಭದೊಳಗೆ. ಅದ್ರ ಹಾಲು ಹಾಕೋದ್ರಿಂದ ಆ ಹುತ್ತದ ಮಣ್ಣೆಲ್ಲ ಕರಗಿ ಅದ್ರ ಮೂಗು ಕಿವಿಯೊಳಗೆಲ್ಲ ಹೋಗಿ ಅದು ಹಾವು ಸತ್ತು ಹೋಗ್ತವೆ. ದಯವಿಟ್ಟು ಹಂಗೆ ಹಾಲು ಎರಿಬೇಡ್ರಿ ಅಂತ ಟಿವಿ ಒಳಗೂ ಸಹಿತ ತೋರಿಸಿದ್ರು. ಬಂಧುಗಳೇ, ನಮ್ಮ ವಚನಗಳ ಮೂಲಕ ಶರಣರು ಅಥವಾ ಶರಣೆಯರು ನಮಗೆ ತಿಳಿಸಲು ಅವರು ಯೋಚನೆ ಮಾಡಿದ್ದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ವೈಜ್ಞಾನಿಕ ಒಂದು ಕೌಶಲವನ್ನು ನಾವಿಲ್ಲಿ ಬೆಳೆಸ್ಕೊಳ್ತಾ ಬಂದ್ವಿ ನಾವು. ಯಾಕಂದ್ರೆ ಯಾರು ಈಗ ಹಾವಿಗೆ ಹಾಲನ್ನ ಎರಿತಿದ್ರು ನಾಗಪಂಚಮಿ ದಿವಸ, ಅದರ ಬದಲು ಒಬ್ಬ ಬಡವ ಅಥವಾ ಒಬ್ಬ ಯಾರಿಗೆ ತುಂಬಾ ನಿಶಕ್ತನಾಗಿದ್ದಾನೋ ಅಂಥವನಿಗೆ ಒಂದು ಲೋಟ ಹಾಲನ್ನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅವನ ಹಸಿವನ್ನ ನೀಗಿಸುತ್ತೆ, ಅವನ ಬಾಯಾರಿಕೆಯನ್ನ ನೀಗಿಸುತ್ತೆ.
ಅಂತಹ ಒಂದು ಕೆಲಸವನ್ನ ಮಾಡಿ ಅಂತ ನಮ್ಮ ಶರಣೆಯರು ನಮ್ಮ ವಚನದ ಮೂಲಕ ಹೇಳ್ತಾರೆ. ಆ ಒಂದು ವಚನ ಇದೆಯಲ್ಲ, ಅದ್ರ ಬಗ್ಗೆ ತಿಳಿಸ್ತೀರಾ? ಯಾವ್ದು ವಚನ ಹೇಳ್ತೀರಿ? ಪಾಸ್ ಮಾಡಿದ್ದಾರೆ. ಕಲ್ಲನಾಗರು ಕಂಡರೆ ಹಾಲ ನೆರೆಯೆಂಬರು, ದಿಟದ ನಾಗರು ಕಂಡರೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದರೆ ಮುಂದೆ ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ ಅಂತ ಹೇಳಿ ಇದು ಬಸವಣ್ಣವರ ವಚನ. ಇಲ್ಲಿ ಉಣ್ಣುವ ಜನರಿಗೆ ಯಾವುದು ಉಂಡು ತೃಪ್ತಿ ಆಗ್ತದೆ ಅಂಥದಕ್ಕೆ ಅರ್ಪಣ. ಅದೇ ಜಂಗಮ ದಾಸೋಹ. ಜಂಗಮ ಅಂದ್ರೆ ಚೇತನ, ಜಂಗಮ ಅಂದ್ರೆ ಹಸಿವು, ಜಂಗಮ ಅಂದ್ರೆ ಸಮಾಜ, ಜಂಗಮ ಅಂದ್ರೆ ನಿರಾಭಾರಿ, ಯಾವುದೇ ತಮ್ಮ ಬಂಧು ಬಳಗ ರಕ್ತ ಸಂಬಂಧ ಇಲ್ಲದೆ ತತ್ವಕ್ಕಾಗಿ ಜೀವನ ಮುಡುಪಾಗಿಟ್ಟಂಥವ್ರು, ಸಮಾಜಕ್ಕಾಗಿ ದುಡಿಯುವಂಥ ಜ್ಞಾನಿಗಳು, ಅನುಭವಿಗಳು, ಅಂಥವ್ರಿಗೆ ಕೊಡೋದೇನಿದೆಯಲ್ಲ ಅದು ನಿಜವಾದ ಸೇವೆ, ಅದು ದಾಸೋಹ. ಅದನ್ನೇ ಇತ್ತೀಚೆಗೆ ನಮ್ಮ ಈ ಭಾಗದಲ್ಲಿ ಏನಿದೆ ಗೊತ್ತಿಲ್ಲ, ಆ ಕಡೆ ಇಳಕಲ್ದಲ್ಲಿ ಏನು ಮಠ ಇದೆ, ಮಹಾನ್ ತಪ್ಪುಗಳು ಅಂತ ಆಗಿ ಹೋದ್ರು ಹಿಂದಿನವರು, ಈಗ ಗುರುಮಾನ್ ತಪ್ಪುಗಳಿದ್ದಾರೆ. ಅವರು ದೊಡ್ಡವರು ಇದ್ದಾಗಲೇ ಹಾಲು ಕುಡಿಯುವ ಹಬ್ಬ ಅಂತ ಬದಲು ಮಾಡಿಬಿಟ್ರು. ಇವತ್ತಲ್ಲಿ ಮಠದೊಳಗೆ ಆ ಹಬ್ಬದ ದಿನ ಎಲ್ಲ ಹೆಣ್ಮಕ್ಳು, ಅಕ್ಕನ ಬಳಗದವ್ರು ಎಲ್ಲರೂ ತಮ್ಮ ಮನೆಯಿಂದ ತಮ್ಗೆ ಎಷ್ಟಾಗುತ್ತೆ ಅಷ್ಟು, ಇಷ್ಟೇ ಅಂತಲ್ಲ, ಅವ್ರು ಹಾಲು ಎಲ್ಲ ಕಾಸ್ಕೊಂಡು ಬರ್ತಾರೆ. ನಮ್ದು ಆಮೇಲೆ ಶಾಲೆಗಳಿಗೆ, ಆಸ್ಪತ್ರೆಗಳಿಗೆ, ಅನಾಥ ಆಶ್ರಮಗಳಿಗೆ ಹೋಗಿ ಅವ್ರನ್ನೆಲ್ಲ ಮಕ್ಕಳಿಗೆಲ್ಲ ಹಾಲು ಕುಡಿಸಿ ತಾವು ಹಾಲು ಕುಡಿದು ಬರ್ತಾರೆ. ಇವತ್ತು ಒಂದು ಉದಾಹರಣೆ, ನಮ್ಮ ಮನೆಯಲ್ಲೇ ನಾವು ಹೇಗೆ ಹಬ್ಬ ಮಾಡ್ತೀವಿ ಅಂದರೆ, ನಾವು ಅವತ್ತು ಯಾರು ಬರ್ತಾರೆ ನಮ್ಮ ಮನೆಗೆ ಅವತ್ತು ಅವರಿಗೆಲ್ಲ ಹಾಲು ಕುಡಿಸೋದು. ಆಮೇಲೆ ಇನ್ನೂ ಹಳ್ಳಿ ಒಳಗೆ ಸ್ವಲ್ಪ ಅವರು ಇವರು ಬರೋದು ಮಾಡೋದು ಇದು ಇರ್ತದೆ. ಪಟ್ಟಣದೊಳಗೆ ಯಾರ ಮನೆಗೆ ಯಾರು ಹೆಚ್ಚು ಹೋಗೋದು ಇಲ್ಲ, ಕಡಿಮೆ. ಮೊದಲೇ ಭಿಕ್ಷುಕ ಮಕ್ಕಳು ಬರ್ತಿದ್ದು, ಈಗ ಭಿಕ್ಷುಕ ಮಕ್ಕಳು ಕೂಡ ಕಡಿಮೆ ಆಗ್ಯಾವ, ಬರೋದಿಲ್ಲ. ಕೊನೆಗೆ ನಾವೇನು ಮಾಡ್ತೀವಿ, ಮುನ್ಸಿಪಾಲ್ಟಿ ಕಸದ ಗಾಡಿ ಬರ್ತದೆ, ಕಸದ ಡ್ರೈವರ್ಗೆ ಆ ಕಸ ತುಂಬ ಹೆಣ್ಮಗಳಿಗೆ ಒಳಗೆ ಕರೆದು ಅವಳಿಗೆ ಅವರಿಬ್ಬರಿಗೂ ಹಾಲು ಕುಡಿಯೋಕೆ ಕೊಟ್ಟು, ನಾವೇನು ತಿನಿಸ ಮಾಡಿರ್ತೀವಿ ಆ ತಿನಿಸ ಎಲ್ಲ ಕೊಟ್ಟು, ಆಕೆಗೆ ಒಂದು ಬ್ಲೌಸ್ ಪೀಸ್ ಕೊಟ್ಟು, ನೀವು ಬಳಿ ಇಟ್ಕೊಳ್ಳವ ಅಂತ ಒಂದು 50 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಿ ಕಳಿಸ್ತೀವಿ. ಇದು ಹಬ್ಬ ನಮ್ಮ. ಅಲ್ಲ, ಈ ರೀತಿಯ ಹಬ್ಬಗಳು ಮತ್ತೆ ಮನೆಗೆ ಬಾಂಡಿ ತೊಳೆಯೋದಕ್ಕೆ, ಬಟ್ಟೆ ತೊಳೆಯೋದಕ್ಕೆ ಹೆಣ್ಮಗಳು ಬರ್ತಾಳೆ. ಆಕೆಗೆ ಅವತ್ತು ಕರೆದು ಆಕೆಗೆ ಹಾಲು ಕುಡಿಸಿ, ಆಕೆಗೆ ಬ್ಲೌಸ್ ಪೀಸ್ ಕೊಟ್ಟು, ಆಕೆಗೆ ನಾವೇನು ತಿನಿಸು ಮಾಡಿರ್ತೀವಿ ಅದೆಲ್ಲ ಕೊಟ್ಟು ಬಳೆ ಇಟ್ಕೊಳ್ಳವ ಅಂತ ರೊಕ್ಕ ಕೊಟ್ಟರೆ ಎಷ್ಟು ಅವ್ರ ಮನಸ್ಸಿನ ಮುಖದೊಳಗೆ ಎಷ್ಟು ಖುಷಿ ಇರ್ತದೆ ನೋಡಿ, ಅವ್ರ ಮುಖದೊಳಗೆ ಎಷ್ಟು ಆನಂದ ಇರುತ್ತೆ. ಅದು ಏನದಲ್ಲ, ಅದು ನಮಗೂ ಆನಂದ ಆಗುತ್ತೆ. ಹರಿಸ್ತಾರೆ ಅವ್ರು, ಒಳ್ಳೇದಾಗ್ಲಿವಾ, ಇಷ್ಟು ನಿಮ್ಮಂಥವ್ರು ಎಲ್ಲಿ ಸಿಗ್ತಾರೆ ಅಂತಾರೆ. ಅಂದರೆ ನಾ ಮಾಡ್ತಾ ಇದ್ದೀವಿ ಹಿಂಗ ಅಂತ ಅಹಮಿನಿಂದ ಹೇಳ್ಕೊಳ್ಳೋದಲ್ಲ. ಆದರೆ ಹೀಗೆ ಯಾರು ಸಿಗದೆ ಇದ್ರೆ ನಮ್ಮ ಮನೆಗೆ ಕೆಲಸ ಮಾಡೋರು, ಹೋಗ್ಲಿ ನಿಮ್ಗೆ ಕೆಲಸದವರಿಗೂ ಕೊಡಕ್ಕೆ ಮನಸ್ಸಿರ್ಲಿಲ್ಲ ಅಂದ್ರೆ ನೀವ ಕುಡೀರಿ, ಕುಡಿದು ಆನಂದ ಪಡ್ರಿ, ತೃಪ್ತಿ ಪಡ್ರಿ. ಭೂಮಿ ಮೇಲಿನ ಅಮೃತದ ಹಾಲು, ಪೂರ್ಣ ಆಹಾರ. ಅದನ್ನು ಚೆಲ್ಲಿ ಮಣ್ಣಿಗೆ ಹಾಕಿ ಅದ್ರೊಳಗೆ ಅಪ್ಪನ ಪಾಲು, ಅವನ ಪಾಲು, ಅವ್ರ ಪಾಲು ಅಂತೆಲ್ಲ ಹಾಲು ಹಾಕ್ತಾರೆ. ಹಾಲು ಹಾಕಿ ಎಲ್ಲ ಕೊಟ್ಟು ಮಣ್ಣು ಪಾಲು, ಇಂಥ ವ್ಯವಸ್ಥೆನ ನಾವು ನೋಡ್ತೀವಿ. ಕಲ್ಲು ಎಂದಾದ್ರೂ ಹಾಲನ್ನ ಕುಡಿಯುತ್ತಾ ಅಲ್ವಾ? ಮನುಷ್ಯನಿಗಾದ್ರೂ ಕೊಟ್ರೆ ಅದು ಅವನ ಅದೇ ಹೇಳದ್ನಲ್ಲ, ಹಸಿವನ್ನ ನೀಗಿಸುತ್ತೆ ಅಂತ. ಅದಕ್ಕೆ ನನಗೆ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ನೆನಪಿಗೆ ಬರುತ್ತೆ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, ಆ ರೈದು ಒಂದು ಕುಡಿತೆ ಉದಕವ ನೆರವೆ, ಹಸಿದಾಗ ಒಂದು ತುತ್ತು ಹೋಗರವ ನಿಕ್ಕುವೆ, ನಾ ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ಅಂದ್ರೆ ನಾನಪ್ಪ ದೇವರು ನೀನಪ್ಪ ದೇವರು ಹೇಳುವಂತ, ಅಂದ್ರೆ ಇಲ್ಲಿ ದೇವರಿಗೆ ಸವಾಲನ್ನ ಹುಡ್ತಾರೆ ನಮ್ಮ ಅಲ್ಲಮ್ಮ ಪ್ರಭು ದೇವರು ನೋಡಿ. ಯಾಕಂದ್ರೆ ಯಾರು ಒಬ್ಬ ಬಾಯಾರಿಕೆ ಅಂತ ಬಂದ್ರೆ ಒಂದು ಲೋಟ ನೀರನ್ನು ಅಥವಾ ಹಾಲನ್ನು ನಾನು ಕೊಡ್ತೀನಿ, ಅಥವಾ ಹಸಿವು ಅಂತ ಬಂದಾಗ ಅವನಿಗೊಂದು ಊಟವನ್ನ ನೀಡ್ತೀನಿ. ಹಾಗಾದ್ರೆ ದೇವರು ನಾನು ಅಂತ ಅಲ್ಲಮ್ಮ ಪ್ರಭು ದೇವರು ಹೇಳ್ತಾರೆ ಅಂತಂದ್ರೆ, ಈ ಒಂದು ಸಂದರ್ಭದಲ್ಲಿ ನಮ್ಗೆ ಈ ಒಂದು ವಚನವನ್ನ ನಾವು ನೆನಪಿಸ್ಕೊಂಡು ನಾಗರ ಪಂಚಮಿ ದಿವಸ ನಾವು ಹಾಲನ್ನ ಕಲ್ಲಿಗೆ ಎರಿಯೋ ಬದಲು ಅಮ್ಮನವರು ಹೇಳಿದ ಹಾಗೆ ಒಂದು ಲೋಟ ಹಾಲನ್ನ ಯಾರಾದ್ರೂ ನಮ್ಮ ಮನೆಗೆ ಬಂದವರಿಗೆ ಒಂದು ಲೋಟ ಹಾಲನ್ನ ಕೊಟ್ಟಾಗ ಅವರ ಒಂದು ಬಾಯಾರಿಕೆ ತಣಿಸುತ್ತೆ. ಅದರಿಂದಾಗಿ ಅವರು ತೃಪ್ತರಾಗ್ತಾರೆ. ನಾವು ಮನುಷ್ಯರನ್ನ ತೃಪ್ತಿ ಮಾಡಬೇಕೇ ಹೊರತು ನಾವು ಒಂದು ಪ್ರಾಣಿಯನ್ನ ತೃಪ್ತಿ ಮಾಡೋದಕ್ಕಾಗಲ್ಲ. ನಾವು ಹಾವಿಗೆ ಹಾಲೆರೆದಷ್ಟೇ ಅದು ಹಾವು ತೃಪ್ತಿ ಆಗುತ್ತೆ ಅನ್ನೋದು ನಮ್ಮ ಭಾವನೆ ಅಥವಾ ನಮ್ಮ ಭ್ರಮೆ. ಆ ಭ್ರಮೆಯಿಂದ ನಾವು ಹೊರಗಡೆ ಬರಬೇಕು ಅಂತ ಅಂದ್ರೆ ಈ ವಚನಗಳ ಅಧ್ಯಯನವನ್ನ ಮಾಡಬೇಕು. ಅದೇ ನಮ್ಮ ವಚನಕಾರ್ತಿಯರು, ಸಾಕಷ್ಟು ವಚನಕಾರ್ತಿಯರಾಗಿರ್ಬೋದು, ವಚನಕಾರರಾಗಿರ್ಬೋದು, ನಮ್ಮ ವಚನದ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದು. ಮತ್ತೆ ಆ ಶರಣೆ ಮುಂದೇನು ಹೇಳ್ತಾಳೆ, ಇವು ಯಾವ ನಿಯಮಗಳಲ್ಲ, ನೇಮ ಮಾಡ್ಕೋಬಾರ್ದು ಅಂತ. ಯಾವುದು ನಮಗೆ ಸಹಜ ಹೆಂಗೆ ನಮ್ಮ ಬದುಕಿನೊಳಗೆ ಅವಕಾಶಗಳು ಸಿಗ್ತವೆ. ಈಗ ನಾವು ಮುಂಜಾನೆ
7:30ಗೆ ನಾವು ಕಾಲೇಜಿಗೆ ಹೋಗ್ತಿದ್ವಪ್ಪ ಕೆಲಸ ಕರ್ತವ್ಯ ಮಾಡೋದಕ್ಕೆ. 7:30 ಒಳಗೆ ನಾವು ಏನೇನೆಲ್ಲ ಮಾಡಬೇಕಿರ್ತದೆ ನಮ್ಮದು. ಆವಾಗ ನೀನು ತಾಸುಗಟ್ಟಲೆ ಕುತ್ಕೊಂಡು ಪೂಜೆ ಮಾಡ್ತೀನಿ, ನಾವು ಹಿಂಗೆ ಮಂತ್ರ ಹೇಳ್ಬೇಕು, ಇಷ್ಟು ಜಪ ಮಾಡಬೇಕು, ಇಷ್ಟು ನಿಯಮಗಳು ಹಾಕ್ಕೊಂಡ್ರೆ ಸಾಧ್ಯ ಇಲ್ಲ. ನಾವು ಮಾಡೋ ಕಾಯಕದಲ್ಲೇ ನಾನು ಪೂಜೆ ಅನುಭವಿಸ್ಬೇಕು. ಕಾಯಕವೇ ಕೈಲಾಸ, ಕಾಯಕವೇ ಪೂಜೆ. ವರ್ಕ್ ಈಸ್ ವರ್ಷಿಪ್ ಇಟ್ ಸೆಲ್ಫ್. ಕಾಯಕವೇ ಕೈಲಾಸ, ಕಾಯಕದಿಂದ ಕೈಲಾಸ ಅಲ್ಲ, ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ. ಇಂಥ ಒಂದು ಮನೋಭಾವನೆ ನಮ್ಮೊಳಗೆ ಬಂದರೆ ನಮ್ಗೆ ಮನಸ್ಸು ಭಯ ಪಡೋದಿಲ್ಲ, ತೃಪ್ತಿ ಪಡ್ತದೆ. ಅಲ್ಲಿ ಪಾಠ ಮಾಡುವಾಗಲೇ ನಾವು ಅಂಥ ಒಂದು ಆನಂದವನ್ನು ಅನುಭವಿಸ್ತೀವಿ. ನಮ್ಮ ಮನಸ್ಸು ಅಲ್ಲಿ ತಲ್ಲೀನ ಆಗ್ತದೆ. ಪೂಜೆಗಿಂತಲೂ ನಮ್ಮ ಮನಸ್ಸು ಕೆಲಸ ಮಾಡುವಾಗ ಅದ್ರಲ್ಲಿ ತಲ್ಲೀನ ಆಗ್ತದೆ. ಅಂಥ ಒಂದು ಅದಕ್ಕಾಗಿ ಹಾಗೆ ಹೇಳ್ತಾಳೆ. ಆಮೇಲೆ ಮುಂದೇನು ಹೇಳ್ತಾಳೆ, ಏನು ನಿಯಮ ಇರಬೇಕು ನಮಗೆ ಶರಣನಿಗೆ ಅಥವಾ ಭಕ್ತನಿಗೆ? ಏನು ನಿಯಮ ಇರಬೇಕು? ಪರಧನ, ಪರಸತಿ, ಪರದೈವಕ್ಕೆ ಎಳಸದಿರಬೇಕು. ಇನ್ನೊಬ್ಬರ ಧನಕ್ಕೆ ಆಶೆ ಮಾಡಬಾರ್ದು. ನನ್ನ ಸ್ವಂತ ನನ್ನ ಸತ್ಯಶುದ್ಧ ಕಾಯಕದಿಂದ ಬಂದ ಸಂಪತ್ತನ್ನು, ಹಣವನ್ನು ನಾನು ತೃಪ್ತಿಯಿಂದ ಅನುಭವಿಸ್ಬೇಕು. ಇನ್ನೊಬ್ಬರ ಹಣ ಅನ್ಯಾಯದಿಂದ, ಮೋಸದಿಂದ, ವಂಚನೆಯಿಂದ ಇನ್ನೊಬ್ಬರ ಹಣವನ್ನು ನಾನು ಆಕ್ರಮಿಸಬಾರ್ದು ಅಥವಾ ಅದನ್ನು ತಗೊಳ್ಬಾರ್ದು. ಪರಸ್ತ್ರೀ, ನಿನ್ನ ಹೆಂಡತಿಯೊಂದಿಗೆ ನೀನು ಸುಖವಾದ ಗೃಹಸ್ಥ ಜೀವನವನ್ನು, ದಾಂಪತ್ಯ ಜೀವನವನ್ನು ಅನುಭವಿಸು. ಆದರೆ ಪರಸ್ತ್ರೀಗೆ ನೀನು ಎಳಿಸ್ಬೇಡ. ಇದು ನೀತಿ. ನೀತಿಯಿಂದ ನಾನು ಸುಖವಾಗಿರ್ತೀನಿ, ನನ್ನ ಸಮಾಜವು ಸುಖವಾಗಿರ್ತದೆ. ಹೀಗೆ ನಾವು ಬದುಕೋದ್ರೊಂದಿಗೆ, ಸುಖವಾಗಿ ಬದುಕೋದ್ರೊಂದಿಗೆ, ನೆಮ್ಮದಿಯಿಂದ ಬದುಕೋದ್ರೊಂದಿಗೆ ನನ್ನ ಸುತ್ತಲಿನ ಸಮಾಜವು ನೆಮ್ಮದಿಯಿಂದ ಬದುಕೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ನನ್ನ ತಾಟ್ನಾಗಿಂದ ಉಣ್ಣೋದು ಬಿಟ್ಟು ಇನ್ನೊಬ್ಬರ ತಾಟಿಗೆ ಕೈ ಹಾಕಿದರೆ ಜಗಳ ಆಗ್ತದೆ. ಈಗ ನೀವು ಕಲ್ಯಾಣ ನಾಡಿನವರು, ಅಂದರೆ ಬೀದರ್ ಜಿಲ್ಲೆಯವರು. ನಿಮಗೆ ಹುಟ್ಟಿನಿಂದನೇ ಈ ವಚನ ಸಾಹಿತ್ಯದ ಬಗ್ಗೆ, ಶರಣ ಸಾಹಿತ್ಯದ ಬಗ್ಗೆ ನಿಮಗೆ ಒಲವು ಮೂಡ್ತಾ, ಅಥವಾ ಹೇಗೆ ಇದರ ಒಂದು ಒಲವು ನಿಮಗೆ? ನನಗೆ ವೈಯಕ್ತಿಕವಾದಂಥ ಒಂದು ಸುದೈವ ಅಂದರೆ, ನಮ್ಮ ತಂದೆಯವರು ಭಾಲ್ಕಿ ಮಠದ ಸ್ವಾಮಿಗಳ ಶಾಲೆಯಲ್ಲಿ ಕಲ್ತಿರೋದ್ರಿಂದ ಅವರಿಗೆ ವಚನ ಸಾಹಿತ್ಯದ ಬಗ್ಗೆ ಅರಿವಿತ್ತು. ನಮ್ಮ ತಂದೆಯವರಿಗೆ ನಾವು ಸಣ್ಣವರಿದ್ದಾಗಿನಿಂದಲೂ ಅವರು ವಚನಗಳನ್ನು ಆಗಾಗ ನಮಗೆ ಹೇಳ್ತಿದ್ರು. ಅದು ಸ್ವಲ್ಪ ನಮ್ಗೆ ಇತ್ತು ಮನೆಯಲ್ಲಿ. ಆಮೇಲೆ ಮುಂದೆ ನಾವು ಮಲ್ಲಿಕಾರ್ಜುನ ಸ್ವಾಮಿಗಳ ಪ್ರವಚನ ಕೇಳಿದ್ವಿ, ಲಿಂಗಾನಂದ ಸ್ವಾಮಿಗಳ ಪ್ರವಚನ ಕೇಳಿದ್ವಿ. ಅಂದರೆ ಸಣ್ಣ ವಯಸ್ಸಿನಲ್ಲಿ 8th ಓದುವಾಗಲೇ, ಹೈಸ್ಕೂಲ್ ಓದುವಾಗಲೇ ಇದೆಲ್ಲ ಕೇಳಿದ್ದು. ಅದರಿಂದ ನಮಗೆ ಸ್ವಲ್ಪ ನಮ್ಮ ಮನಸ್ಸು, ನಮ್ಮ ಭಾವ, ಮನೆಯಲ್ಲಿಯೂ ಕೂಡ ಅದೇ ವಾತಾವರಣ ಇತ್ತು. ನಮ್ಮ ಮನೆಯಲ್ಲಿ ಯಾವ ಜಗಲಿ, ಇಲ್ಲಿ ಯಾವುದು ದೇವರು ಮೂರ್ತಿ ಗೀರ್ತಿ ಏನೂ ಇರಲಿಲ್ಲ. ನಮ್ಮ ತಂದೆಯವರು ಅಂಥ ಒಂದು ಕಟ್ಟುನಿಟ್ಟಿನ ಶರಣ ಜೀವನ ಬಾಳ್ತಿದ್ದರು. ಹೀಗಾಗಿ ಅಲ್ಲಿನೂ ನಮಗಿದೆಲ್ಲ ಸಿಕ್ತು. ಆಮೇಲೆ ಇವರೆಲ್ಲರ ಪ್ರವಚನ, ಆಮೇಲೆ ಮುಂದೆ ಅನೇಕ ಜನ ಶರಣರ ಸಂಪರ್ಕ ಬಂತು. ಹೀಗಾಗಿ ಅದು ನಮಗೆ ಬಾಲ್ಯದಿಂದಲೂ ಅದೊಂದು ನಮ್ಮ ಬದುಕಿನೊಳಗೆ ಅಳವಡಲಿಕ್ಕೆ ಸಹಾಯ ಆಯಿತು. ಅದ್ರ ಜೊತೆಗೆ ನಾನು ಕನ್ನಡ MA ಮಾಡಿರೋದ್ರಿಂದ ಶರಣರ ವಚನಗಳನ್ನು ಓದುವಂಥ ಅವಕಾಶ ಸಿಕ್ತು. ಆಮೇಲೆ ಲಿಂಗಾನಂದ ಸ್ವಾಮಿಗಳ ಅಕ್ಕಮಹಾದೇವಿ ಆಶ್ರಮದಲ್ಲಿ ನೀಲಾಂಬಿಕೆ ಹಾಸ್ಟೆಲ್ ಅಂತ ತೆಗೆದಿದ್ರು. ಅಲ್ಲಿ ಹೋಗಿ ನಾನು ಅಧ್ಯಯನ ಮಾಡಿರೋದ್ರಿಂದ, ಆಶ್ರಮದಲ್ಲಿ ಇದ್ದು ಬಂದಿರೋದ್ರಿಂದ ನನಗೆ ಈ ತತ್ವಗಳ ಬಗ್ಗೆ ನಾನು ಬಹಳಷ್ಟು ಆಳವಾದ ಒಂದಿದು ಬಂತು. ಆಮೇಲೆ ಸಾಹಿತ್ಯ ಹಾಗೂ ವಚನ ಸಾಹಿತ್ಯಕ್ಕೆ ಒಂದು 22 ಕೃತಿಗಳನ್ನ ನೀಡಿದ್ದೀರಿ. ಅದ್ರ ಬಗ್ಗೆ ಏನಾದ್ರು ಕೃತಿಗಳ ಬಗ್ಗೆ ಮಾತನಾಡ್ತೀರಾ? ಕೃತಿಗಳ ಬಗ್ಗೆ ಒಂದೊಂದು ಈಗ ಹೇಳಲಿಕ್ಕಿಲ್ಲ. ಆ ಕೃತಿಗಳಂದ್ರೆ ನಾವು ಎಲ್ಲ ಉಪನ್ಯಾಸ ಮಾಡಿದ್ದು, ಇದನ್ನ ಮಾಡಿದ ಅಂಥವೆಲ್ಲ ವಿಚಾರ ಪಾಯಿಂಟ್ಸ್ಗಳನ್ನ ಕೃತಿ ರೂಪದೊಳಗೆ ಬರೆದು ತಂದ್ವಿ. ಮತ್ತು ಆ ಕೃತಿಗಳ ಹೊರಬರೋದಕ್ಕೆ, ಅದನ್ನು ಬರೆಯೋದಕ್ಕೆ ನಮ್ಮ ಮನೆಯವರು ನನಗೆ ಬಹಳ ಮಾರ್ಗದರ್ಶನ. ನಿಮ್ಮ ಪತಿಯಾದಂತ ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿ ಸರ್ ಬಗ್ಗೆ ಅವ್ರ ಪ್ರೇರಣೆ ಬಹಳ ಇದೆ. ಅವರು ಎಲ್ಲದಕ್ಕೂ ಓದೋದಕ್ಕೂ ಪ್ರೇರಣೆ ಕೊಡ್ತಾರೆ. ಆಮೇಲೆ ಏನಾದ್ರು ಬರಿಬೇಕು ಅಂದ್ರೆ ಅದಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಎಲ್ಲರ ತಪ್ಪು ತಡೆ ಆದರೆ ಸರಿಪಡಿಸ್ತಾರೆ. ಹೀಗಾಗಿ ಆ ಬುಕ್ಗಳು, ಪುಸ್ತಕಗಳು ಹೊರಬರುವುದಕ್ಕೆ ನನಗೆ ಕಾರಣ ಆಯಿತು. ಆಮೇಲೆ ಶರಣೆಯರ ವಚನಗಳು ಭಾಳ ಅದಾವೆ. ಯಾಕಂದರೆ ಸೀಮಿತವಾದ ಸಮಯದೊಳಗೆ ನಾವು ಸ್ವಲ್ಪ ಯಾವುದೋ ಒಂದು ವಿಷಯದಾಗ ಒಂದೇ ವಿಷಯಕ್ಕೆ ಭಾಳಷ್ಟು ಇದನ್ನು ಕೊಟ್ಟಿವಿ. ಒಬ್ಬ ಶರಣೆ ಹೇಳ್ತಾಳೆ, ಊರೊಳಗಣ ಬಯಲು ಊರ ಹೊರಗಣ ಬಯಲು ಎಂದುಂಟೆ, ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಲೆ ಬಯಲು ಎಂದುಂಟೆ, ಎಲ್ಲಿ ನೋಡಿದರೆ ಬಯಲು ಒಂದೇ, ಭಿತ್ತಿಯಿಂದ ಒಳ ಹೊರಗೆಂಬ ನಾಮ ಅಷ್ಟೇ, ಎಲ್ಲಿ ಕರೆದಡೆ ಓ ಎಂಬಾತನೇ ಬಿಡಾಡಿ ಅಂತ ಬಂತಾದೇವಿ ಅವರು ಹೇಳ್ತಾರೆ. ಇಲ್ಲಿ ಇಡೀ ವ್ಯವಸ್ಥೆಯೊಳಗಿರುವಂಥ ಜಾತಿ ವ್ಯವಸ್ಥೆಯನ್ನು ಅವಳು ವಿಮರ್ಶೆ ಮಾಡ್ತಾಳೆ, ಪ್ರಶ್ನಿಸ್ತಾಳೆ.
ಆಕೆಯ ಆ ಮಾತಿನಲ್ಲಿ ಎಷ್ಟು ತಾಕತ್ತಿದೆ ಅಂದರೆ, ಈ ಜಾತಿ ವ್ಯವಸ್ಥೆಯನ್ನು ಮಾಡುವಂಥ ಕೊಳಕು ಮನಸ್ಸುಗಳಿರ್ತಾವಲ್ಲ, ಮನಸ್ಸು ಹೊರಗಿನ ಕೊಳೆಯನ್ನು ನಾವು ಸುಲಭವಾಗಿ ತೊಳಿಬಹುದು. ಆದರೆ ಈ ಮನದ ಕೊಳೆ ಏನಿದೆಯಲ್ಲ, ಕೊಳಚೆ ಮನಸ್ಸು ಇದೆಯಲ್ಲ, ಕೊಳಚೆ ಬುದ್ಧಿ ಇದೆಯಲ್ಲ, ಈ ಕೊಳಚೆ ಮನಸ್ಸುಗಳನ್ನು ತೊಳೆಯೋದು ಭಾಳ ಕಷ್ಟ. ಅದು ತೊಳೆಯೋದು ವಿನಃ ಈ ವ್ಯವಸ್ಥೆ ಸಮ ಆಗೋದು ಭಾಳ ಕಷ್ಟ. ಅದನ್ನು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಪ್ರಶ್ನೆ ಮಾಡ್ತಾಳೆ. ಬೈಲಿನ ಉದಾಹರಣೆ ಕೊಡ್ತಾಳೆ. ಹೆಂಗೆ ಒಂದೇ ಜಾಗಕ್ಕೆ ಒಂದು ಗೋಡೆ ಕಟ್ಟಿ ನಾವು ಬಾತ್ರೂಮ್ ಅಂತೀವಿ, ಅಡುಗೆ ಮನೆ ಅಂತೀವಿ, ಇನ್ನೊಂದು ಅಂತೀವಿ, ಮತ್ತೊಂದು ಅಂತೀವಿ. ಅದೇ ವಿಚಾರವನ್ನೇ ಬಸವಣ್ಣವರು ಕೂಡ ಹೇಳ್ತಾರೆ. ಹೊಲಗೇರಿ ಶಿವಾಲಯಕ್ಕೆ ನೆಲ ಒಂದೇ, ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚ ಮಜ್ಜನಕ್ಕೆ ಅಂತ ವಚನ ಹೇಳ್ತಾರೆ. ಅಂದರೆ ಹೀಗೆ ಶರಣರಿಗೆ ಸಮಾನವಾಗಿ ಅವ್ರ ಜೊತೆ ಇಲ್ಲಿ ನಾವು ಯಾರೂ ಹೆಚ್ಚು ಕಡಿಮೆ ಅನ್ನುವಂಥ ಪ್ರಶ್ನೆ ಇಲ್ಲ. ಆ ಶರಣೆಯರು ಕೂಡ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಸಮಾಜವನ್ನು ವಿಮರ್ಶೆ ಮಾಡುವಂಥ ಮಟ್ಟಕ್ಕೆ ಏರಿದ್ರು. ಮತ್ತು ದೋಷಗಳ ಕಂಡಾಗ ಗುರು ಇರಲಿ, ಜಂಗಮ ಇರಲಿ, ಸನ್ಯಾಸಿ ಇರಲಿ, ಯಾರೇ ಇರಲಿ, ಅವರನ್ನು ಪ್ರಶ್ನಿಸುವಂಥ ಎದೆಗಾರಿಕೆ ವಚನಕಾರ್ತಿಯರಿಗೆ ಇತ್ತು. ಸಾಕಷ್ಟು ವಚನಗಳನ್ನು ಕಾಣಬಹುದು. ರಾಯಮ್ಮ ಇದ್ದಾಳೆ, ಆಮೇಲೆ ಮಸಣಮ್ಮ ಅವಳು ಹೇಳ್ತಾಳೆ, ನನ್ನ ನರೀಸು ಗುರುವೇ, ನನ್ನ ನರೀಸು, ನಿನ್ನ ನರೀಸಬೇಡ. ನನ್ನ ನರೀಸದೆ ನಿನ್ನ ಅರಿಯಿಸಿದರೆ ನೀ ನನಗೆ ಗುರುವಲ್ಲ, ನಾನು ನಿನಗೆ ಶಿಷ್ಯಳಲ್ಲ ಅಂತ ಹೇಳ್ತಾಳೆ. ಅಂದ್ರೆ ಮೊದಲು ನಾನು ಏನು ಅನ್ನೋದನ್ನು ತಿಳಿಸು. ಬರೇ ನೀನು ನಿನ್ನ ಆಸ್ತಿ, ನಿನ್ನ ಮಠ, ನಿನ್ನ ಪೀಠ, ನಿನ್ನ ಇದನ್ನೇ ಹೇಳಿದ್ರೆ ನನಗೇನು ಪ್ರಯೋಜನ? ಅದಕ್ಕೆ ನನ್ನನ್ನು ಅರಿಯಿಸು ಅಂತ ಪ್ರಶ್ನೆ ಮಾಡ್ತಾಳೆ. ಹೀಗೆ ಅನೇಕ ಜನ ಆಮೇಲೆ ಇನ್ನೊಬ್ಬ ಶರಣೆ, ಕೋತಿನ ಗಡ್ಡದಂತೆ ಗಡ್ಡದ ಹಿರಿಯರು ನೋಡ, ಭಕ್ತರೊಳು ಕ್ರೋಧ, ಭ್ರಷ್ಟರೊಳು ಮೇಳ ಅಂತ ಪ್ರಶ್ನೆ ಮಾಡ್ತಾಳೆ. ಅಂದ್ರೆ ಹೊರಗಿನ ವೇಷ, ಹೊರಗಿನ ಲಾಂಛನ ಅಷ್ಟೇ ಮುಖ್ಯ ಅಲ್ಲ. ನಾವು ಹೊರಗೆ ಹಾಕ್ಕೊಳ್ಳುವಂಥ ವೇಷಭೂಷಣ, ಹೊರಗೆ ಹಾಕ್ಕೊಳ್ಳುವಂಥದ್ದು ಅದೇ ಪ್ರಧಾನ ಅಲ್ಲ, ಅದೇ ಆತ್ಯಂತಿಕ ಅಲ್ಲ. ನಮ್ಮ ಒಳಗೇನಿದೆ ಅನ್ನೋದು ಬಹಳ ಮುಖ್ಯ. ಅಂದರೆ ನಾವು ಉಡುವ ಬಟ್ಟೆ ಬಣ್ಣದ್ದಿರ್ಬೋದು, ಬಿಳಿದಿರ್ಬೋದು, ಕಾವಿ ಇರ್ಬೋದು, ಮತ್ಯಾವುದೋ ಇರ್ಬೋದು. ಆದ್ರೆ ನಾವು ನಡೆಯೋ ಬಟ್ಟೆ ಅಂಥದ್ದಿದೆ. ಬಟ್ಟೆ ಅಂದರೆ ದಾರಿನೂ ಹೌದು. ನಾವು ನಡೆಯೋ ದಾರಿ ಯಾವುದಿದೆ ಅನ್ನೋದು ಬಹಳ ಮುಖ್ಯ. ಹೀಗಾಗಿ ಮನಸ್ಸು ವಿಕಾರಗೊಂಡು ಬಹಿರಂಗಕ್ಕೆ ಹೊರಟ್ರೆ ಅವ ಸನ್ಯಾಸಿ ಆದರೂ ಕೂಡ ಕನಿಷ್ಠನೇ. ಆದರೆ ಮನಸ್ಸು ಅದು ನಿಯಂತ್ರಣದೊಳಗೆ, ಸಂಯಮದೊಳಗೆ, ಅದು ಸರಿಯಾದ ಕ್ರಮದೊಳಗೆ ಅದನ್ನು ನಾವು ತೊಗೊಂಡು ಹೊರಟಿವಿ ಅಂದರೆ, ಮನಸ್ಸು ವಿಕಾರ ಆಗದೇ ಇದ್ದರೆ, ಮನಸ್ಸು ಲಿಂಗದಲ್ಲಿ ತನ್ಮಯವಾದರೆ, ಮನಸ್ಸು ಕಾಯಕದಲ್ಲಿ ತನ್ಮಯವಾದರೆ, ನಾ ಇದನ್ನು ಹೆಜ್ಜೆ ಹೀಗಿಟ್ಟರೆ ತಪ್ಪಾಗ್ತದೆ ಅನ್ನುವಂಥ ಎಚ್ಚರಿಕೆ, ಪ್ರಜ್ಞೆ ನಮ್ಮೊಳಗಿದ್ರೆ ಅವಾಗ ಅದು ನಿಜವಾದ ಸನ್ಯಾಸತ್ವ, ಅದು ನಿಜವಾದ ಭಕ್ತಿ ಅನ್ನೋದನ್ನು ಸಾಕಷ್ಟು ಜನ ಶರಣೆಯರು ತಮ್ಮ ಬೇರೆ ಬೇರೆ ವಚನಗಳಲ್ಲಿ ಹೇಳಿದ್ದನ್ನು ನಾವು ಗಮನಿಸ್ತೇವೆ. ಮತ್ತು ನಾವು ತಪ್ಪು ತಿಳ್ಕೊಂಡಿವಿ, ಏನಪ್ಪ ಭಾಳ ಅಂಥದ್ದೆಲ್ಲ ಇದು ಮಾಡ್ಬೇಕಾದ್ರೆ ಭಾಳ ಓದಿರಬೇಕು, ಭಾಳ ಕೇಳಿರಬೇಕು ಅಂತ. 100 ಓದಿದರೇನು 100 ಕೇಳಿದರೇನು, ಆಸೆ ಹರಿಯೋದು ರೋಷ ಬಿಡೋದು, ಲಿಂಗಕ್ಕೆ ಮಜ್ಜನಕ್ಕೆರೆದು ಫಲವೇನು ಅಂತಾರೆ. ಹಾಗೆ ಕಾಲಕಣ್ಣಿ ಕಾಮಮ್ಮ ಅಂತ ಒಬ್ಬ ಶರಣೆ ಬರ್ತಾಳೆ. ಆಕಿನ ಕೆಲಸ ಏನು ಅಂದರೆ ಕಣ್ಣಿ ಹೊಸಿಯೋದು, ದನಗಳ ಕೊರಳಿ ಕಟ್ಟೋ ಹಗ್ಗ ಮತ್ತು ಬಾರ್ಕೋಲು ಇಂಥವೆಲ್ಲ ಕಣ್ಣಿ ಹುಸಿಯೋದು. ಅಂತಹ ಒಂದು ಕೆಲಸ ಮಾಡೋ ಕಾಮಮ್ಮ ಹೇಳ್ತಾಳೆ, ಎನ್ನ ಕರಣಂಗಳ ಗುರುಲಿಂಗ ಜಂಗಮದಲ್ಲಿ ಕಟ್ಟುವೆ ಅಂತ. ಅಂದ್ರೆ ನಮ್ಮ ಕರ್ಣೇಂದ್ರಿಯಗಳು ಎನ್ನ ಕರಣಂಗಳ ಲಿಂಗದಲ್ಲಿ ಕಟ್ಟುವೆ. ಆಮೇಲೆ ಗುರುಲಿಂಗ ಜಂಗಮದ ಕಾಲ ಕಟ್ಟುವೆ. ಗುರುಲಿಂಗ ಜಂಗಮದ ಕಾಲ ಕಟ್ಟುವೆ, ಎನ್ನ ಕರ್ಣೇಂದ್ರಿಯಗಳನ್ನು ಲಿಂಗದಲ್ಲಿ ಕಟ್ಟುವೆ, ಮೃತ ಭ್ರಷ್ಟರನ್ನು ಇಟ್ಟು ಒರಸುವೆ, ಸುಟ್ಟು ತುರತುರನೆ ತೂರುವೆ ಅಂತ ಹೇಳ್ತಾರೆ. ನಿರ್ಭಯ, ಆಕಿನ ವಚನದ ಅಂಕಿತ ನಿರ್ಭಯ ಲಿಂಗ ಅಂತ ಹೇಳ್ತಾಳೆ. ಅಂದ್ರೆ ಭಯ ಇಲ್ಲ. ಅಂದ್ರೆ ಅಲ್ಲಿ ನೋಡಿ ಆಕೆ ಸಾಮಾನ್ಯ ಹಗ್ಗ ಹೊಸಿಯೋ ಹೆಣ್ಮಗಳು ಇಂಥ ಒಂದು ಅನುಭವದ ನಿಲುವಿಗೆ ಏರಿದ್ಲು ಅಂದರೆ ಬಸವಣ್ಣನವರ ಸಾಧನೆ ಎಂಥದಿರ್ಬೋದು. ಸಾಮಾನ್ಯರನ್ನು ಕೂಡ ಅನುಭಾವಿಗಳನ್ನಾಗಿ ಮಾಡಿ, ಅವ್ರನ್ನ ಜಂಗಮರನ್ನಾಗಿ ಮಾಡಿ, ನಾನೊಬ್ಬನೇ ಭಕ್ತ, ಉಳಿದವರೆಲ್ಲ ಲಿಂಗ ಜಂಗಮ ಅಂತ ಹೇಳಬೇಕಾದ್ರೆ ಅವ್ರದ್ದು ಎಂಥ ನಿಲುವಿರಬೇಕು. ಆ ಮನೋಭೂಮಿಕೆಯಲ್ಲಿ ಇದ್ದು ಅವ್ರನ್ನೆಲ್ಲ ಎತ್ತಿದ್ರು.
ಅವ್ರನ್ನೆಲ್ಲ ಗುರುಲಿಂಗ ಜಂಗಮರನ್ನಾಗಿ ಕಂಡ್ರು. ಇದನ್ನೆಲ್ಲ ನೋಡಿದಾಗ ಇನ್ನು ಅನೇಕ ಜನ ಮಹಿಳೆಯರು ಬರ್ತಾರೆ. ಸ್ವಲ್ಪ ಮೊದಲೇ ನಾವು ಪೂರ್ವ ಸಿದ್ಧತೆ ತಯಾರಿ ಮಾಡಿಕೊಂಡು ವಚನಗಳನ್ನೆಲ್ಲ ಒಂದು ಸ್ವಲ್ಪ ಹಿಂಗೆ ಆಯ್ಕೆ ಮಾಡಿ ತಕ್ಕೊಂಡು ಬಂದಿದ್ರೆ ಇನ್ನು ಸ್ವಲ್ಪ ಮುಂದಿನ ಒಂದು ಸಂದರ್ಶನದಲ್ಲಿ ನಾವು ಇನ್ನಷ್ಟು ಸಾಕಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ. ಇದ್ರೊಳಗೆ ಇದಾವೆ ವಚನಗಳು ಇದಾವೆ ಇದ್ರೊಳಗೆ, ಈ ಬುಕ್ಕಿನೊಳಗೆ. ಆದ್ರೆ ಅದು ತಾವು ಆಧುನಿಕ ವಚನಕಾರ್ತಿಯು ಕೂಡ ಯಾವ ಒಂದು ಕಾವ್ಯನಾಮದಿಂದ